ओम शांति। पिता श्री शुभाबा याद है। बाप दादा मधुबन प्रातः मुरली दिनांक 18/8/2026। मीठे बच्चे, सुनी सुनाई बातों पर विश्वास नहीं करो। अगर कोई उल्टी सुल्टी बातें सुनाए तो एक कान से सुन, दूसरे से निकाल दो। ಮಧುರ ಮಕ್ಕಳೇ, ಹೇಳಿ ಕೇಳಿಕೆಯ ಮಾತುಗಳ ಮೇಲೆ ವಿಶ್ವಾಸವನ್ನು ಮಾಡಬೇಡಿ. ಒಂದು ವೇಳೆ ಯಾರಾದರೂ ಉಲ್ಟಾ ಸುಲ್ಟಾ ಮಾತನ್ನ ಹೇಳಿದರೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ बिट्टू बिड़ी। प्रश्न, जो बच्चे ज्ञान की खुशी में रहते हैं उनकी निशानी क्या होगी? ಯಾವ ಮಕ್ಕಳು ಜ್ಞಾನದ ಖುಷಿಯಲ್ಲಿರುತ್ತಾರೋ ಅವರ ಚಿಹ್ನೆ ಏನು? उत्तर, वे पुराने कर्म भोग का हिसाब किताब उस खुशी में मर्ज करते जाएंगे. ಅವರು ತಮ್ಮ ಹಳೆಯ ಕರ್ಮ ಭೋಗದ ಲೆಕ್ಕಾಚಾರವನ್ನು ಆ ಖುಷಿಯಲ್ಲಿ ಮರ್ಜ್ ಮಾಡುತ್ತಾ ಹೋಗುವರು. ज्ञान की खुशी में दुख दर्द गम की दुनिया ही भूल जाती है. ಜ್ಞಾನದ ಖುಷಿಯಲ್ಲಿ ದುಃಖ ನೋವು ಕಷ್ಟದ ಒಂದು ಜಗತ್ತೇ ಮರೆತು ಹೋಗುವುದು. बुद्धि में रहता अब तो हम खुशी की दुनिया में जा रहे हैं. ಅವರ ಬುದ್ಧಿಯಲ್ಲಿರುವುದು ನಾವೀಗ ಖುಷಿಯ ಜಗತ್ತಿಗೆ ಹೋಗುತ್ತಿದ್ದೇವೆ. रावण ने शापित कर दुखी किया, अब बाप आए हैं उस दुख की गम की दुनिया से निकाल खुशी की दुनिया में ले जाने. ರಾವಣ ಶಾಪಿತರನ್ನಾಗಿ ಮಾಡಿ ದುಃಖಿಗಳನ್ನಾಗಿ ಮಾಡಿದ್ದಾರೆ. ಈಗ ಬಾಬಾ ಬಂದಿದ್ದಾರೆ ಈ ದುಃಖದ ನೋವಿನ ಜಗತ್ತಿನಿಂದ ದೂರ ಮಾಡಿ ಖುಷಿಯ ಜಗತ್ತಿಗೆ ಕರೆದುಕೊಂಡು ಹೋಗಲು. ಗೀತೆ, ತುಮ್ಹೆ ಪಾಕೆ ಹಮ್ನೆ ಸಾರಾ ಜಹಾನ್ ಪಾಲಿಯಾ. ನಿನ್ನನ್ನು ಪಡೆದುಕೊಂಡು ನಾವು ಇಡೀ ಜಗತ್ತನ್ನೇ ಅಥವಾ ಎಲ್ಲವನ್ನೂ ಪಡೆದುಕೊಂಡಿದ್ದೇವೆ. ಓಂ ಶಾಂತಿ. मीठे मीठे रूहानी बच्चों ने गीत सुना. मधुराति मधुर आत्मिक मಕ್ಕಳು गीतेयನ್ನ ಕೇಳಿದ್ರಿ. जरूर बच्चों के रोमांच खड़े हो जाने चाहिए क्योंकि गाया जाता है खुशी जैसे खुराक नहीं. ಬಾಬಾ ತಿಳಿಸ್ತಾ ಇದ್ದಾರೆ, ಅವಶ್ಯವಾಗಿ ಮಕ್ಕಳಿಗೆ ರೋಮಾಂಚನ ಆಗಬೇಕು ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ಗಾಯನ ಮಾಡಲಾಗ್ತದೆ, ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ. अभी तुम सभी रूहानी बच्चों को बेहद का बाप मिला है. ಈಗ ನೀವೆಲ್ಲ ಆತ್ಮಿಕ ಮಕ್ಕಳಿಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ. बेहद का बाप तो एक ही होता है और बच्चे जानते हैं जब और बच्चे बनेंगे तो उन्हों के भी रोमांच खड़े होंगे. ಬಾಬಾ ತಿಳಿಸ್ಕೊಡ್ತಿದ್ರೆ ಬೇಹದ್ದಿನ ತಂದೆ ಅಂತೂ ಒಬ್ಬರೇ ಇರ್ತಾರೆ. ಮತ್ತೆ ಮಕ್ಕಳಿಗೆ ಗೊತ್ತು, ಯಾವಾಗ ಇನ್ನೂ ಜಾಸ್ತಿ ಮಕ್ಕಳು ಆಗ್ತಾ ಹೋಗ್ತಾರೋ ಅವ್ರಿಗೂ ರೋಮಾಂಚನ ಆಗ್ತಾ ಹೋಗ್ತದೆ. ತುಮ್ ಜಾನ್ತೆ ಹೋ ಹಮಾರಾ ರಾಜ್ಯ ತಾ ಫಿರ್ ರಾಜ್ ಗವಾಯಾ ಅಬ್ ಫಿರ್ ರಾಜ್ ಲೇತೆ ಹೇ. ನಮಗ್ ಗೊತ್ತು ನಮ್ಮ ರಾಜ್ಯ ಇತ್ತು, ಈಗ ರಾಜ್ಯ ಕಳ್ಕೊಂಡಿದ್ದೀವಿ, ಮತ್ತೆ ಪುನಃ ರಾಜ್ಯವನ್ನ ಪಡ್ಕೊಳ್ತೀವಿ. ಭಾರತವಾಸಿಯೋ ಕೆ ಲಿಯೇ ಯಹಾ ಖುಷ್ ಖಬ್ರಿ ಹೇನಾ. ಇದೆಲ್ಲ ಭಾರತವಾಸಿಗಳಿಗೆ ಮತ್ತೆ ರಾಜ್ಯವನ್ನ ಪಡ್ಕೊಳ್ತೀವಿ ಅನ್ನುವಂಥದ್ದು ಖುಷಿಯ ಸಮಾಚಾರ ಅಲ್ವಾ. ಪರಂತು ಜಬ್ಕಿ ಅಚ್ಚಿ ರೀತಿ ಸುನೆ ಅವ್ರ ಸಮझे. ಇದು ಯಾವಾಗ ಖುಷಿಯ ಸಮಾಚಾರ ಆಗ್ತದಂದ್ರೆ ಯಾವಾಗ ಚೆನ್ನಾಗಿ ಬಾಬನ್ ಮಹಾವಾಕ್ಯವನ್ನ ಕೇಳ್ತಾರೋ ಅರಿತುಕೊಳ್ತಾರೋ ಆವಾಗ ಇದು ಖುಷಿ ಸಮಾಚಾರ. ಬರೋಬರ್ ಯಹ ಖುಷಿ ಕಿ ಬಾತ್ ಹೇನಾ, ಕಲ್ಪ ಕಲ್ಪ ಬಾಪ್ ಆತೆ ಹೇ. ಅವಶ್ಯವಾಗಿ ಇದು ಖುಷಿಯ ಮಾತಲ್ವಾ. ಕಲ್ಪ ಕಲ್ಪನು ಬಾಬಾ ಬರ್ತಾರೆ. ಬಾಪ್ ಕಾ ಜನ್ಮ ಬಿ ಯಹ ಗಾಯ ಜಾತಾ ಹೇ. ತಂದೆಯ ಜನ್ಮದ ಗಾಯನ ಭಾರತದಲ್ಲಿಯೇ ಇದೆ.
त्योहार भी जो है सब इस समय के है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಏನೆಲ್ಲ ಹಬ್ಬಗಳಿದಾವೋ ಅವೆಲ್ಲ ಈ ಸಮಯದ ಹಬ್ಬಗಳು. ಬಾಪ್ ನೆ ಆಕರ್ ತುಮಕು ಬಹುತ್ ಸಹಜ ರಾಸ್ತಾ ಬತಾಯಾ ಹೇ. ಬಾಬಾ ಬಂದು ನಮಗೆ ಬಹಳಷ್ಟು ಸಹಜವಾದಂತಹ ಮಾರ್ಗವನ್ನ ತಿಳಿಸಿದ್ದಾರೆ. मनुष्यों को तो अनेक प्रकार के गम है. यहाँ इस ज्ञान की खुशी में वह गम दुख आदि सब मर्ज हो जाते हैं. ಬಾಬಾ ತಿಳಿಸ್ಕೊಡ್ತಿದ್ರೆ ಇವತ್ತು ಮನುಷ್ಯರಿಗೆ ಅನೇಕ ಪ್ರಕಾರದ ನೋವಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದ್ರೆ ಇಲ್ಲಿ ಈ ಖುಷಿಯಲ್ಲಿ, ಈ ಜ್ಞಾನದ ಖುಷಿಯಲ್ಲಿ ಮಕ್ಕಳಿಗೆ ಈ ದುಃಖ ನೋವು ಎಲ್ಲವೂ ಮರ್ಜ್ ಆಗ್ಬಿಡ್ತದೆ. जैसे कोई बीमार ठीक होने पर आता है तो सबको खुशी होती है. बीमारी आदि दुख की बातें जैसे भूल जाती है. ಹೇಗೆ ಬಾಬಾ ಹೇಳ್ತಾ ಇದ್ರೆ, ಯಾರಿಗಾದ್ರೂ ಕಾಯಿಲೆ ಬಂದಿತ್ತು, ಅವರು ಸರಿ ಆಗ್ತಾ ಇದ್ದಾರೆ ಅಂದ ತಕ್ಷಣ ಎಲ್ಲರಿಗೂ ಬಹಳಷ್ಟು ಖುಷಿ ಆಗ್ತದೆ. ನಂತರ ಕಾಯಿಲೆ ಅಥವಾ ದುಃಖ ಇದೆಲ್ಲ ಮಾತನ್ನ ಮರ್ತು ಬಿಡ್ತಾರೆ. पियर ससुरगर ಮಿತ್ರ ಸಂಬಂಧಿ ಆದಿ ಸಬ್ ಖುಷಿ ಮೇ ಆ ಜಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಕಾಯಿಲೆಯಿಂದ ರೋಗದಿಂದ ಬಿಡುಗಡೆ ಆಗ್ತಾ ಇದ್ದಾರಂದ್ರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅತ್ತೆ ಮನೆ, ತವ್ರ ಮನೆ ಮತ್ತೆ ಮಿತ್ರ ಸಂಬಂಧಿಕರದು ಎಲ್ಲರಿಗೂ ಏನಾಗ್ತದೆ, ಖುಷಿ ಆಗ್ಬಿಡ್ತದೆ. ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಸಬ್ ವಿಶ್ವ ಕೆ ಮಾಲಿಕ್ थे फिर ರಾವಣ ने ಶಾಪ್ ದಿಯಾ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನಿಮಗೆ ಮಕ್ಕಳಿಗೆ ಗೊತ್ತು ನಾವೆಲ್ಲ ವಿಶ್ವದ ಮಾಲೀಕರಾಗಿದ್ವಿ, ಮತ್ತೆ ರಾವಣ ನಮಗೆ ಶಾಪವನ್ನ ಕೊಟ್ಟ. ಯಾ ಹೇ ಗಮ್ ಕಿ ದುಃಖ ಕಿ ದುನಿಯಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದು ನೋವಿನ ದುಃಖದ ಜಗತ್ತಿದಾಗಿದೆ. ಫಿರ್ ಕಲ್ ಹೋಗಿ ಖುಷಿ ಕಿ ದುನಿಯಾ. ಮತ್ತೆ ನಾಳೆ ಖುಷಿಯ ಜಗತ್ತು ಬರ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಖುಷಿ ಕಿ ದುನಿಯಾ ಯಾದ್ ರಹನೆ ಸೆ ಗಮ್ ದುಃಖ ಆದಿ ಸಬ್ ಭೂಲ್ ಜಾನೆ ಚಾಹಿಯೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಖುಷಿಯ ಜಗತ್ತು ಬರ್ತದೆ ಮುಂದೆ ಅಂದ್ಮೇಲೆ ಆ ಖುಷಿಯ ಜಗತ್ತಿನ ನೆನಪಿನಲ್ಲಿ ನೋವು ದುಃಖ ಎಲ್ಲ ಮರ್ತು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಯಹ ಹೇ तमो प्रधान दुनिया भिन्न भिन्न प्रकार का कर्म भोग है. अबलाओं पर भी कितने अत्याचार होते हैं, अनेक प्रकार के विघ्न आते हैं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದು ತಮೋ ಪ್ರಧಾನ ಜಗತ್ತಾಗಿದೆ, ಇಲ್ಲಿ ಭಿನ್ನ ಭಿನ್ನ ಪ್ರಕಾರದ ಕರ್ಮಭೋಗ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಬಲೆಯರ ಮೇಲೇನು ಎಷ್ಟೆಲ್ಲ ಅತ್ಯಾಚಾರ ಆಗ್ತಾ ಇರ್ತದೆ, ಅನೇಕ ವಿಘ್ನಗಳು ಬರ್ತವೆ. ಯಹ ವಿಘ್ನೋಕೆ ಕರ್ಮ ಭೋಗಕ್ಕೆ ದಿನ್ ಬಾಕಿ ಥೋಡಾ ಸಮಯ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ವಿಘ್ನಗಳ ಕರ್ಮ ಭೋಗದ ದಿನಗಳು ಬಾಕಿ ಸ್ವಲ್ಪ ಸಮಯ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಬಾಪ್ ಧೀರಜ್ ದೇತೆ ಹೇ ಬಾಕಿ ಥೋಡೆ ರೋಸ್ ಹೇ. ಬಾಬಾ ಮಕ್ಕಳಿಗೆ ಧೈರ್ಯವನ್ನ ಕೊಡ್ತಾ ಇದ್ದಾರೆ, ಮಕ್ಕಳೇ ಬಾಕಿ ಸ್ವಲ್ಪ ಸಮಯ ಇದೆ ಅಥವಾ ಕೆಲವೇ ದಿನಗಳಿದಾವೆ. ಕಲ್ಪ ಪಹಲೆ ಬಿ ಹುವಾತ ಕರ್ಮ ಭೋಗ ಕಾ ಹಿಸಾಬ್ ಕಿತಾಬ್ ಚುಕ್ತ್ ಹೋನಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಕಲ್ಪದ ಮೊದಲು ಸಹ ಈ ರೀತಿಯಾಗಿತ್ತು, ಕರ್ಮ ಭೋಗದ ಲೆಕ್ಕಾಚಾರವಂತೂ ಚುಕ್ತ ಆಗ್ಬೇಕಾಗಿದೆ. ಖುಷಿ ಮೇ ಸಬ್ ಮರ್ಜ್ ಕರ್ತೆ ಜಾओ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಖುಷಿಯಲ್ಲಿ ಇದೆಲ್ಲವನ್ನ ಮರ್ಜ್ ಮಾಡ್ತಾ ಹೋಗಿ. ಬಸ್ ಬಾಪ್ ಅವ್ರ ವರ್ಷಕ್ಕೂ ಯಾದ್ ಕರ್ತೆ ರಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ನೋವು ದುಃಖ ಕರ್ಮ ಭೋಗ ಲೆಕ್ಕಾಚಾರ ಏನಿದೆಯೋ ಅದನ್ನ ಖುಷಿಯಲ್ಲಿ ಮರ್ಜ್ ಮಾಡ್ತಾ ಹೋಗಿ. ಕೇವಲ ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡ್ತಾ ಹೋಗಿ. ಉಲ್ಟಾ ಸುಲ್ಟಾ ಕೋಯಿ ಬಿ ಕಾಮ್ ಮತ್ ಕರೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಉಲ್ಟಾ ಸುಲ್ಟಾ ಯಾವುದೇ ಕಾರ್ಯವನ್ನ ಮಾಡಬೇಡಿ. ನಹಿ ತೋ ಔರ್ ಹಿ ದಂಡ ಪಡ್ ಜಾತಾ ಹೇ, ಪದ್ಭ್ರಷ್ಟ ಹೋ ಜಾತಾ ಹೇ. ಇಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ ಬಾಬಾ, ಇನ್ನೂ ಬಹಳಷ್ಟು ಶಿಕ್ಷೆ ಅನುಭವಿಸಬೇಕಾಗ್ತದೆ, ಮತ್ತೆ ಪದಭ್ರಷ್ಟರು ಆಗ್ಬಿಡ್ತೀರಿ. ಬಚ್ಚೋಂ ಕಾ ಕಾಮ್ ಹೇ ಏಕ್ ಬಾಪ್ ಕೋ ಯಾದ್ ಕರ್ನಾ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳ ಕಾರ್ಯವಾಗಿದೆ ಒಬ್ಬ ತಂದೆಯನ್ನ ನೆನಪು ಮಾಡುವಂಥದ್ದು. ಬಾಪ್ ಕಹತೆ ಹೇ ಮುಜೆ ಯಾದ್ ಕರೋ ತೋ ತುಮ್ಹಾರೆ ವಿಕರ್ಮ ವಿನಾಶ್ ಹೋ ಜಾಯೆಂಗೆ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವು ನನ್ನನ್ನ ನೆನಪು ಮಾಡಿದ್ರೆ ನಿಮ್ಮ ವಿಕರ್ಮಗಳೆಲ್ಲ ವಿನಾಶ ಆಗ್ತವೆ. ಹಿಸಾಬ್ ಕಿತಾಬ್ ಚುಕ್ತ್ ಹೋ ಜಾಯೇಗಾ. ನಿಮ್ಮ ಎಲ್ಲ ಲೆಕ್ಕಾಚಾರಗಳು ಸಮಾಪ್ತಿ ಆಗ್ತವೆ. ಬಾಕಿ ಥೋಡಾ ಸಮಯ ಹೇ, ಹಿಸಾಬ್ ಕಿತಾಬ್ ಚುಕ್ತ್ ಕರ್ತೆ ಜಾವೋ ಕ್ಯೋಂಕಿ ತುಮ್ ಹೋ ಅಂದೋಂ ಕಿ ಲಾಟಿ. ಬಾಬಾ ತಿಳಿಸ್ತಾ ಇದ್ದಾರೆ, ಬಾಕಿ ಇನ್ನು ಸ್ವಲ್ಪ ದಿನಗಳಿದಾವೆ, ಸ್ವಲ್ಪ ಸಮಯ ಇದೆ. ನಿಮ್ಮ ಎಲ್ಲ ಲೆಕ್ಕಾಚಾರಗಳನ್ನ ನೀವು ಚುಕ್ತ ಮಾಡ್ಕೊಳ್ತಾ ಹೋಗಿ. ಯಾಕಂದ್ರೆ ನೀವು
ಕುರುಡರಿಗೆ ಊರುಗೋಲಾಗಿದ್ದೀರಿ. ತುಮ್ ಭಿ ಯಾದ್ ಕರೋ ದೂಸರೋಂ ಕೋ ಭಿ ರಾಸ್ತಾ ಬತಾವ್. ಬಾಬಾ ತಿಳಿಸ್ತಾ ಇದ್ದಾರೆ, ನೀವು ನೆನಪು ಮಾಡ್ರಿ, ಅನ್ಯರಿಗೂ ಮಾರ್ಗವನ್ನ ತಿಳಿಸಿ. ವಿಘ್ನ ತೋ ಬಹುತ್ ಪಡೆಂಗೆ, ಜಿತ್ನಾ ಹೋ ಸಕೆ ಸಬ್ಕೋ ಯಹ ಸಮझाते ರಹೋ ಕಿ ಬಾಪ್ ಕೋ ಯಾದ್ ಕರೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ವಿಘ್ನಗಳಂತೂ ಬಹಳಷ್ಟು ಬರ್ತವೆ, ಆದ್ರೆ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲರಿಗೂ ತಿಳಿಸ್ತಾ ಹೋಗಿ ತಂದೆಯನ್ನ ನೆನಪು ಮಾಡಿ ಅಂತ. ಅಕ್ಷರ್ ಬಿ ನಾಮಿ ಗ್ರಾಮಿ ಹೇ ಮನ್ಮನಾಭೋ, ಅರ್ಥಾತ್ ಹೇ ಆತ್ಮಾಯೇ ಮಾಮಿ ಕಮ್ ಯಾದ್ ಕರೋ ತೋ ತುಮ್ಹಾರೆ ಪಾಸ್ಟ್ ಕೆ ವಿಕರ್ಮ ಭಸ್ಮ ಹೋಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಅಕ್ಷರನು ಬಹಳಷ್ಟು ಪ್ರಸಿದ್ಧವಾದದ್ದು. ಯಾವುದಂದ್ರೆ ಮನ್ಮನಾಭವ. ಮನ್ಮನಾಭವ ಅರ್ಥಾತ್ ಹೇ ಆತ್ಮಗಳೇ, ನನ್ನೊಬ್ಬನನ್ನ ನೆನಪು ಮಾಡಿದ್ರೆ ನಿಮ್ಮ ಹಳೆಯ ಎಲ್ಲ ವಿಕರ್ಮಗಳು ಮತ್ತು ಮೊದಲಿನ ಎಲ್ಲ ವಿಕರ್ಮಗಳು ಭಸ್ಮ ಆಗ್ತವೆ. ಇಸ್ಮೆ ಮೂಂಜನೆ ಕೀತೋ ಬಾತ್ ಹಿ ನಹಿ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದರಲ್ಲಿ ಗೊಂದಲ ಬರುವಂತಹ ಮಾತಂತೂ ಇಲ್ಲ. ಸಿರ್ಫ್ ಬಾಪ್ ಕೋ ಯಾದ್ ಕರೋ ತೋ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನ್ ಜಾಯೆಂಗೆ. ಕೇವಲ ತಂದೆಯನ್ನ ನೆನಪು ಮಾಡಿದ್ರೆ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ತೀರಿ. ತುಮ್ ಜಾನ್ತೆ ಹೋ ಹಮ್ನೆ 84 ಕಾ ಚಕ್ರ ಲಗಾಯಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಮಕ್ಕಳೇ ನಿಮಗೆ ಗೊತ್ತು, ನೀವು 84 ಜನ್ಮದ ಚಕ್ರವನ್ನ ಸುತ್ತಿದ್ದೀರಿ. ಚಕ್ರ ಲಗಾತೆ ಆಯೆ ಹೇ ಲಗಾತೆ रहेंगे. ಯಹಾ ಹೇ ಪುರಾನಿ ದುನಿಯಾ ಪುರಾನಾ ಚೋಲಾ ಇನ್ಕೋ ಭೂಲ್ ಜಾನಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈ ರೀತಿ ನೀವು ಚಕ್ರವನ್ನ ಸುತ್ತಾನೆ ಬಂದಿದ್ದೀರಿ ಮತ್ತೆ ಸುತ್ತಾನೂ ಇರ್ತೀರಿ. ಇದಾಗಿದೆ ಹಳೆಯ ಜಗತ್ತು, ಹಳೆಯ ಶರೀರ. ಇದನ್ನ ಮರ್ತು ಬಿಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಯಹ ಹೇ ಆತ್ಮಾओं का बेहद का ಸನ್ಯಾಸ. ಇದಾಗಿದೆ ಆತ್ಮಗಳ ಬೇಹದ್ದಿನ ಸನ್ಯಾಸ. ಉನ್ಹೋं का है हद का ಸನ್ಯಾಸ. घर बार छोड़ जाते हैं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಇವತ್ತು ಜಗತ್ತಿನಲ್ಲಿ ಸನ್ಯಾಸಿಗಳದು ಅದು ಹದ್ದಿನ ಸನ್ಯಾಸ. ಮನೆ ಮಕ್ಕಳನ್ನ ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಉನ್ಹೋं का भी ಡ್ರಾಮಾ में ಪಾಠ है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅವ್ರದ್ದು ಸಹ ನಾಟಕದಲ್ಲಿ ಪಾತ್ರ ಇದೆ. ಫಿರ್ ಬಿ ಐಸೆ ಹಿ ಹೋಗಾ. ಮುಂದೆನೂ ಸಹ ಇದೇ ರೀತಿ ಆಗುವುದು. ಸೆಕೆಂಡ್ ಜೋ ಪಾಸ್ ಹುವಾ ಸೋ ಡ್ರಾಮಾ ಫಿರ್ ವಹಿ ಡ್ರಾಮಾ ರಿಪೀಟ್ ಹೋಗಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಒಂದು ಸೆಕೆಂಡ್ ಏನೆಲ್ಲ ಕಳೀತಾ ಹೋಯ್ತೋ ಅದೆಲ್ಲ ನಾಟಕ ಅಂತ ಹೇಳ್ತಿದ್ದಾರೆ ಬಾಬಾ. ಮತ್ತೆ ನಾಟಕ ಪುನರಾವರ್ತನೆ ಆಗ್ತದೆ. ಶಾಸ್ತ್ರ ಸಬ್ ಹೇ ಭಕ್ತಿ ಮಾರ್ಗಕ್ಕೆ ಪುಸ್ತಕ. ಇನ್ನು ಬಾಬಾ ಹೇಳ್ತಾ ಇದ್ರೆ, ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದ ಪುಸ್ತಕಗಳು. ಭಕ್ತಿ ಕೆ ಬಾದ್ ಹೇ ಜ್ಞಾನ್. ಇಸ್ ಸಿಡಿ ಕೆ ಚಿತ್ರ ಪರ್ ಕಿಸ್ಕೋ ಬಿ ಸಮझाना ಬಹುತ್ ಸಹಜ ಹೈ. ಇನ್ನು ಬಾಬಾ ಹೇಳ್ತಾ ಇದ್ದಾರೆ, ಭಕ್ತಿಯ ಮಾರ್ಗದ ಪುಸ್ತಕಗಳು ಶಾಸ್ತ್ರಗಳು, ಭಕ್ತಿಯ ನಂತರ ಜ್ಞಾನ ಅಂದಮೇಲೆ ಈ ಏಣಿ ಚಿತ್ರದ ಮೂಲಕ ನೀವು ಯಾರಿಗಾದ್ರೂ ತಿಳಿಸ್ಕೊಡೋದು ಬಹಳಷ್ಟು ಸಹಜವಾಗಿದೆ. ಮುಖ್ಯ ಜೋ ಚಿತ್ರ ಹೇ ವಹ ಅಪ್ನೆ ಘರ್ ಮೇ ಬಿ ರಖ್ ಸಕ್ತೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮುಖ್ಯವಾದಂಥ ಚಿತ್ರಗಳೇನಿದಾವೋ ಅವುಗಳನ್ನ ನೀವು ನಿಮ್ಮ ಮನೆಯಲ್ಲೂ ಸಹ ಇಟ್ಕೊಳ್ಬೋದು. ತ್ರಿಮೂರ್ತಿ ಬಿ ಬಡಾ ಕ್ಲಿಯರ್ ಹೇ. ಇನ್ನು ತ್ರಿಮೂರ್ತಿ ಚಿತ್ರನೂ ಬಹಳಷ್ಟು ಕ್ಲಿಯರ್ ಆಗಿದೆ. ऊपर में शिव है, ब्रह्मा विष्णु शंकर भी है, सूक्ष्म वतनवासी, फिर ऊंचते ऊंचे ಭಗವಾನ್. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ತ್ರಿಮೂರ್ತಿ ಚಿತ್ರನೂ ಬಹಳಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮೇಲೆ ಶಿವಬಾಬರವರ ಚಿತ್ರ ಇದೆ, ಮತ್ತೆ ಬ್ರಹ್ಮ ವಿಷ್ಣು ಶಂಕರರು ಇದ್ದಾರೆ, ಅವರು ಸೂಕ್ಷ್ಮವತನವಾಸಿ. ನಂತರ ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬಾ ಭಗವಂತ ಆಗಿದ್ದಾರೆ. बच्चे भी समझते हैं जहाँ बाप रहते हैं वहाँ है हम आत्माओं के रहने का स्थान. जिसको निर्वाण धाम कहो अथवा शांति धाम कहो, बात एक ही है. ಬಾಬಾ ತಿಳಿಸ್ಕೊಡ್ತಿದ್ರೆ, ಮಕ್ಕಳು ತಿಳ್ಕೊಂಡಿದ್ರಿ, ಎಲ್ಲಿ ಬಾಬಾ ಇರ್ತಾರೋ ಅದು ನಾವು ಆತ್ಮಗಳಿರುವಂತಹ ಸ್ಥಾನವು ಅದೇ ಆಗಿದೆ. ಅದಕ್ಕೆ ನಿರ್ವಾಣ ಧಾಮ ಅಂತಾದ್ರೂ ಹೇಳ್ಬೋದು ಅಥವಾ ಶಾಂತಿಧಾಮ ಅಂತಾದ್ರೂ ಹೇಳ್ಬೋದು, ಎರಡು ಒಂದೇ ಮಾತಾಗಿದೆ. ಶಾಂತಿಧಾಮ್ ನಾಮ್ ಠೀಕ್ ಹೇ ಅಥವಾ ನಿರ್ವಾಣ ಧಾಮ್ ಅರ್ಥಾತ್ ವಾಣಿ ಸೆ ಪರೆ ಧಾಮ್, ವಹ ಶಾಂತಿಧಾಮ್ ಹಿ ಹೋ ಗಯಾ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಶಾಂತಿಧಾಮ ಎನ್ನುವಂತ ಹೆಸರು ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ನಿರ್ವಾಣ ಧಾಮ ಅಂದ್ರೆ ಅರ್ಥಾತ್
ವಾಣಿ ಶಬ್ದದಿಂದ ದೂರ ಇರುವಂತಹ ಧಾಮ, ಅದು ಸಹ ಶಾಂತಿಧಾಮನೇ ಆಗ್ಬಿಡ್ತು ಅಂತಾರೆ ಬಾಬಾ. ವಹ ಶಾಂತಿಧಾಮ್ ಫಿರ್ ಹೇ ಸುಖ ಔರ್ ಶಾಂತಿ ಸಂಪತ್ತಿ ಧಾಮ್. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅದು ಶಾಂತಿಧಾಮ. ನಂತರ ಸತ್ಯುಗ ಅಂದ್ರೆ ಸುಖ ಮತ್ತು ಶಾಂತಿ ಸಂಪತ್ತಿಯ ಧಾಮ. ಫಿರ್ ಹೋತಾ ಹೇ ದುಃಖ ಔರ್ ಅಶಾಂತಿ, ಮತ್ತೆ ನಂತರ ದುಃಖ ಅಶಾಂತಿ ಆಗ್ತದೆ. ಸುಖಧಾಮ್ ಮೇ ತೋ ಕಾರುಣ್ ಕೆ ಖಜಾನೆ ಹೋತೆ ಹೇ ಅತಾಹ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಸುಖಧಾಮದಲ್ಲಿ ಅಂತೂ ಅಪಾರವಾದಂತಹ ಕುಬೇರನ ಖಜಾನೆ ಇರ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಆಜ್ ಕ್ಯಾ ಹೇ ಕಲ್ ಕ್ಯಾ ಹೋಗಾ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳ ಇವತ್ತೇನಿದೆ ನಾಳೆ ಏನಾಗ್ತದೆ. ಆಜ್ ಕಲಿಯುಗ ಕಾ ಅಂತ್, ಕಲ್ ಹೋಗಾ ಸತ್ಯುಗ ಕಾ ಆದಿ. ಇವತ್ತು ಕಲಿಯುಗದ ಅಂತ್ಯ ಇದೆ, ನಾಳೆ ಸತ್ಯುಗದ ಆದಿ ಆಗ್ತದೆ. ರಾತ್ ದಿನ ಕಾ ಫರ್ಕ್ ಹೇನಾ. ಕಲಿಯುಗಕ್ಕೂ ಸತ್ಯುಗಕ್ಕೂ ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆಯಲ್ವಾ. कहते भी है ब्रह्मा और ब्रह्मा मुख ವಂಶಾವಳಿ ಬ್ರಾಹ್ಮಣೋं का दिन और फिर रात. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಹೇಳ್ತಾರಲ್ವಾ, ಬ್ರಹ್ಮ ಮತ್ತು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರ ಹಗಲು ಮತ್ತು ರಾತ್ರಿ ಅಂತ ಹೇಳ್ತಾರೆ. ದಿನ್ ಮೇ ಹೇ ದೇವತಾಯೆ, ರಾತ್ ಮೇ ಹೇ ಶೂದ್ರ, ಬೀಚ್ ಮೇ ಹೋ ತುಮ್ ಬ್ರಾಹ್ಮಣ್. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಹಗಲಿನಲ್ಲಿ ದೇವತೆಗಳಿರ್ತಾರೆ, ರಾತ್ರಿಯಲ್ಲಿ ಶೂದ್ರರಿರ್ತಾರೆ, ಆದರೆ ಮಧ್ಯದಲ್ಲಿ ನೀವು ಬ್ರಾಹ್ಮಣರು ಅಂತ ಹೇಳ್ತಿದ್ದಾರೆ ಬಾಬಾ. ಈ ಸಂಗಮ್ ಯುಗಕ್ಕ ಕಿಸ್ಕೋ ಪತಾ ನಹಿ ಹೇ. ಈ ಸಂಗಮ್ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಮನುಷ್ಯ ತೋ ಬಿಲ್ಕುಲ್ ಹಿ ಘೋರ್ ಅಂಧ್ಯಾರೆ ಮೇ ಹೇ. ಯಾಕಂದ್ರೆ ಮನುಷ್ಯರೆಲ್ಲ ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ. ತೋ ಘೋರ್ ಸೋಚನೆ ಮೇ ಲೇ ಆನಾ ತುಮ್ ಬಚ್ಚೋಂ ಕಾ ಫರ್ಜ್ ಹೇ. ಅಪಾರ ಅಂಧಕಾರದಲ್ಲಿರುವಂಥವರನ್ನ ಅಪಾರವಾದಂತಹ ಪ್ರಕಾಶದ ಕಡೆಗೆ ಕರ್ಕೊಂಡು ಬರುವಂಥದ್ದು ನೀವು ಮಕ್ಕಳ ಕರ್ತವ್ಯ ಅಂತ ಹೇಳ್ತಿದ್ದಾರೆ ಬಾಬಾ. ಅಭಿ ಸಾಮ್ನೆ ವಹಿ ಮಹಾಭಾರತ್ ಲಡಾಯಿ ಹೇ. ಈಗ ಸಮ್ಮುಖದಲ್ಲಿ ಅದೇ ಮಹಾಭಾರತ ಯುದ್ಧ ಇದೆ. ಗಾಯ ಹುವಾ ಭಿ ಹೇ ವಿನಾಶ್ ಕಾಲೆ ವಿಪರೀತ್ ಬುದ್ಧಿ ವಿನಶಂತಿ, ವಿನಾಶ್ ಕಾಲೆ ಪ್ರೀತ್ ಬುದ್ಧಿ ವಿಜಯಂತಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಗಾಯನ ಮಾಡಲಾಗ್ತದೆ. ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಯಾರ್ದಿರ್ತದೋ ಅವ್ರದ್ದು ವಿನಾಶ ಆಗ್ತದೆ. ವಿನಾಶ ಕಾಲದಲ್ಲಿ ಯಾರದು ಪ್ರೀತಿ ಬುದ್ಧಿ ಇರ್ತದೋ ಪರಮಾತ್ಮನೊಂದಿಗೆ ಅವರಿಗೆ ವಿಜಯ ಆಗ್ತದೆ. ತುಮ್ ಬಚ್ಚೆ ಜಾನ್ತೆ ಹೋ ಬಾಬಾ ಹಮ್ಕೋ ಫಿರ್ ಸೆ ವಹಿ ರಾಜಾಯಿ ದೇತೆ ಹೇ. ನೀವು ಮಕ್ಕಳು ಅರಿತುಕೊಂಡಿದ್ದೀರಿ, ಬಾಬಾ ನಮಗೆ ಪುನಃ ಅದೇ ರಾಜ್ಯ ಭಾಗ್ಯವನ್ನ ಕೊಡ್ತಾರೆ. ವಹ ಹಮಾರಿ ರಾಜಾಯಿ ಕೋಯಿ ಚೀನ್ ನ ಸಕೆ. ಬಾಬಾ ಕೊಟ್ಟಂತಹ ಒಂದು ರಾಜ್ಯ ಭಾಗ್ಯವನ್ನ ಅಲ್ಲಿ ಯಾರು ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯ ಇಲ್ಲ. ರಾವಣ್ ಕಿ ಪ್ರವೇಶತಾ ತೋ ಹೋಗಿ ದ್ವಾಪರ್ ಸೆ. रावण ने हमारी राजाई छीनी है, जिसको दुश्मन ही समझो, क्योंकि दुश्मन का ही एफिजी बनाकर जलाते हैं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ರಾವಣನ ಪ್ರವೇಶತೆ ದ್ವಾಪರ ಯುಗದಿಂದ ಆಗ್ತದೆ. ರಾವಣ ನಮ್ಮ ರಾಜ್ಯವನ್ನ ಕಸ್ಕೊಂಡಿದ್ದಾನೆ, ಅವನಿಗೆ ದುಶ್ಮನ್ ಅಥವಾ ಶತ್ರು ಅಂತಾನೆ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಯಾಕೆಂದ್ರೆ ಯಾರು ಶತ್ರು ಇರ್ತಾರೋ ಅವರದೇ ಪ್ರತಿಕೃತಿಯನ್ನ ಅಥವಾ ಮೂರ್ತಿಯನ್ನ ಮಾಡಿ ಸುಡ್ಲಾಗ್ತದೆ. ಯಹ ಬಹುತ್ ಪುರಾಣ ದುಶ್ಮನ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಈ ರಾವಣ ನಿಮ್ಮ ಬಹಳ ಹಳೆಯ ಶತ್ರು ಆಗಿದ್ದಾನೆ. कहते भी है रावण राज, परंतु किसकी बुद्धि में नहीं आता है तो घोर अंधियारा कहेंगे ना. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ಈಗಿರುವುದು ರಾವಣನ ರಾಜ್ಯ, ಆದ್ರೆ ಇದು ಯಾರ ಬುದ್ಧಿಯಲ್ಲೂ ಇಲ್ಲ. ಯಾಕೆಂದ್ರೆ ಬುದ್ಧಿಯಲ್ಲಿ ಇಲ್ಲ ಅಂದ್ಮೇಲೆ ಇದು ಘೋರ ಅಂಧಕಾರ ಅಂತ ಇದಕ್ಕೆ ಹೇಳಬೇಕಲ್ವಾ. ಬೇಹದ್ ಕಾ ಬಾಪ್ ಹೇ ನಾಲೆಜ್ಫುಲ್, ಆದ್ರೆ ಬೇಹದ್ದಿನ ತಂದೆ ಜ್ಞಾನಪೂರ್ಣ ಆಗಿದ್ದಾರೆ. ಉನ್ಕೋ ಜ್ಞಾನ ಕಾ ದಾತ ದಿವ್ಯ ಚಕ್ಷು ವಿಧಾತ ಕತೆ ಹೇ. ಶಿವಬಾಬರವರಿಗೆ ಜ್ಞಾನದಾತ ಅಥವಾ ದಿವ್ಯ ಚಕ್ಷು ವಿಧಾತ ಅಂತ ಹೇಳಲಾಗ್ತದೆ. ಅಭಿ ತುಮ್ ಆತ್ಮಾಂಕೋ ಜ್ಞಾನ ಕಾ ತೀಸರಾ ನೇತ್ರ ಮಿಲಾ ಹೇ. ಈಗ ನಿಮ್ಗೆ ಆತ್ಮಗಳಿಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ. ಆಗೆ ತೋ ಕುಚ್ ನಹಿ ಜಾನ್ತೆ ಥೆ. ಮೊದ್ಲಂತೂ ನೀವೇನೂ ಅರಿತುಕೊಂಡಿರ್ಲಿಲ್ಲ. ಅಬ್ ಸಬ್ ಜಾನ್ ಗಯೆ ಹೋ. ಈಗ ನೀವೆಲ್ಲವನ್ನ ಅರಿತುಕೊಂಡಿದ್ದೀರಿ. ಬಾಪ್ ಜ್ಞಾನ ಕಾ ಸಾಗರ್ ಹೇ ತೋ ಜರೂರ್ ಜ್ಞಾನ ಸುನಾಯಂಗೆ ನಾ.
ಬಾಬಾ ಜ್ಞಾನ ಸಾಗರ ಅಂದಮೇಲೆ ಅವಶ್ಯವಾಗಿ ಮಕ್ಕಳಿಗೆ ಜ್ಞಾನವನ್ನೇ ತಿಳಿಸ್ತಾರಲ್ವಾ. ಜ್ಞಾನ ಸುನಾನೆ ಬಿಗರ್ ಸಿದ್ಧ कैसे हो, तुम देखते हो बाप ज्ञान सुनाते हैं, जिस ज्ञान से ही आधा कल्प सद्गति होती है. ಬಾಬಾ ತಿಳಿಸ್ಕೊಡ್ತಿದ್ರೆ ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ ಅಂದಮೇಲೆ ಅವಶ್ಯವಾಗಿ ಜ್ಞಾನವನ್ನು ಅವರು ತಿಳಿಸ್ತಾರಲ್ವಾ. ಜ್ಞಾನವನ್ನೇ ತಿಳಿಸ್ಲಿಲ್ಲ ಅಂದ್ರೆ ಅವರು ಜ್ಞಾನ ಸಾಗರ ಅಂತ ಹೇಗೆ ಸಿದ್ಧ ಆಗ್ತದೆ. ನೀವು ನೋಡ್ತಾ ಇದ್ರಿ ಬಾಬಾ ಜ್ಞಾನವನ್ನ ತಿಳಿಸ್ತಾರೆ, ಆ ಜ್ಞಾನದಿಂದಲೇ ಅರ್ಧ ಕಲ್ಪ ಎಲ್ಲರಿಗೂ ಸದ್ಗತಿ ಆಗ್ತದೆ. ಭಕ್ತಿ ಕೋಹಿ ಆಧ ಕಲ್ಪ ಚಲನ ಹೇ, ಇನ್ನು ಭಕ್ತಿಯೇ ಅರ್ಧ ಕಲ್ಪ ನಡೆಯುವಂತಹದ್ದಿದೆ. ಜ್ಞಾನ ಸೆ ಸದ್ಗತಿ ಸಂಗಮ್ ಪರ್ ಹಿ ಹೋತಿ ಹೇ, ಇನ್ನು ಜ್ಞಾನದಿಂದ ಸದ್ಗತಿ ಸಂಗಮ ಯುಗದಲ್ಲಿಯೇ ಆಗ್ತದೆ. कोई भी बात बच्चों की कब छिप नहीं सकती. बाप कहते हैं कोई भी बुरा काम हो जाए तो बताओ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಮಕ್ಕಳೇ ನಿಮ್ಮ ಯಾವ ಕೆಲಸವನ್ನು ಯಾವ ಕಾರ್ಯವನ್ನು ಮುಚ್ಚಿಡುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾ ಇದ್ರೆ, ಮಕ್ಕಳ ಏನಾದ್ರೂ ಕೆಟ್ಟ ಕಾರ್ಯಗಳು ನಿಮ್ಮಿಂದ ಆಗಿದ್ರೆ ಅವನ್ನ ಹೇಳ್ಬಿಡಿ ಅಂತ ಹೇಳ್ತಿದ್ದಾರೆ. ಬಾಬಾ ಜಾನ್ತೆ ಹೇ ಕೈಯೋ ಸೆ ಬುರೆ ಕರ್ಮ ಹೋತೆ ರಾತೆ ಹೇ. ರಾವಣ್ ರಾಜ್ಯನ ಬಾಬನಿಗೂ ಗೊತ್ತಿದೆ, ಅನೇಕ ಮಕ್ಕಳಿಂದ ಕೆಟ್ಟ ಕಾರ್ಯಗಳು ನಡೀತಾ ಇರ್ತವೆ. ಯಾಕೆಂದ್ರೆ ಇರುವುದೇ ರಾವಣನ ರಾಜ್ಯ ಅಲ್ವಾ ಇದು. ಮಾಯಾ ಚಮಾಟ್ ಮಾರ್ತಿ ಹೇ ಪರಂತು ಚಿಪಾತೆ ಹೇ ಬಹುತ್. ಮಾಯೆ ನಿಮ್ಗೆ ಪೆಟ್ಟು ಕೊಟ್ಟು ಬಿಡ್ತದೆ. ಆದ್ರೆ ಮಕ್ಕಳು ಏನ್ ಮಾಡ್ತಾರೆ, ತಪ್ಪು ಮಾಡಿ ಕೆಟ್ಟ ಕರ್ಮಗಳನ್ನ ಮಾಡಿ ಬಹಳಷ್ಟು ಮುಚ್ಚಿಡ್ತಾರೆ ಅಂತ ಹೇಳ್ತಿದ್ದಾರೆ. बाबा कहते हैं कोई भी भूल होती है तो फौरन बतलाने से आगे के लिए युक्ति मिलेगी. ಆದ್ರೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಏನಾದ್ರೂ ತಪ್ಪಾಯಿತು ಅಂದ್ರೆ ತಕ್ಷಣ ಬಾಬನಿಗೆ ಹೇಳಿದ್ರೆ ಭವಿಷ್ಯಕ್ಕಾಗಿ ನಿಮ್ಗೆ ಮುಂದೆ ಯುಕ್ತಿ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಹಿತೋ ವೃದ್ಧಿ ಹೋತಿ ಜಾಯೇಗಿ, ಇಲ್ಲಾಂದ್ರೆ ಅದೇ ತಪ್ಪು ಅದೇ ಪಾಪಗಳು ನಿಮ್ಮಿಂದ ವೃದ್ಧಿ ಆಗ್ತಾ ಹೋಗ್ತವೆ. ಕಾಮ್ ಮಹಾಶತ್ರು ಹೇ, ಇನ್ನು ಕಾಮ ವಿಕಾರ ಅಂತೂ ಮಹಾಶತ್ರು ಆಗಿದೆ. बाबा को लिखते हैं, बाबा माया का बहुत अपोजिशन होता है, सदैव तो किसका योग नहीं रहता जो माया से बच सके. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳಿಗೂ ಬಾಬನಿಗೆ ಬರೀತಾರಂತೆ, ಬಾಬಾ ಮಾಯೆ ಬಹಳಷ್ಟು ನಮ್ಗೆ ವಿರೋಧ ಮಾಡ್ತದೆ, ಅಪೋಸಿಷನ್ ಮಾಡ್ತದೆ, ಅಪೋಸಿಷನ್ ಅಥವಾ ವಿರೋಧಿಯಾಗಿ ಬರ್ತದೆ ಅಂತ ಹೇಳ್ತಾರೆ. ಆದ್ರೆ ಬಾಬಾ ಹೇಳ್ತಿದ್ರೆ ಸದಾ ಯಾರ ಯೋಗನೂ ಇರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಮಾಯಿಂದ ರಕ್ಷಣೆ ಹೊಂದಲು ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಯಾಕಂದ್ರೆ ಮಾಯಿಂದ ರಕ್ಷಣೆ ಹೊಂದಿ ಬಾಬನ್ ಜೊತೆಗೆ ನೆನಪಿರ್ಬೇಕಲ್ವಾ, ಅದಕ್ಕೋಸ್ಕರ ಸದಾ ಇರಲು ಸಾಧ್ಯ ಇಲ್ಲ. ದೇಹ ಅಭಿಮಾನ್ ಬಹುತ್ ಆತಾ ಹೇ, ಮಕ್ಕಳಿಗೆ ದೇಹಾಭಿಮಾನ ಬಹಳಷ್ಟು ಬರ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಹುತ್ ಹೇ ಜೋ ಮಾಯಾ ಕೆ ತಪ್ಪಡ್ ಕಾತೆ ಹೇ, ಬಾಬಾ ಕೆ ಪಾಸ್ ಸಮಾಚಾರ ತೋ ಸಬ್ ತರಫ್ ಸೆ ಆತೆ ರಾತೆ ಹೇನಾ. ಬಾಬಾ ತಿಳಿಸ್ಕೊಡ್ತಿದ್ರೆ ಬಹಳಷ್ಟು ಮಕ್ಕಳು ಇಂಥವ್ರು ಇರ್ತಾರೆ, ಮಾಯಿಂದ ಪೆಟ್ಟು ತಿಂತಾ ಇರ್ತಾರೆ. ಯಾಕಂದ್ರೆ ಬಾಬಾನ ಹತ್ರ ಅಂತೂ ಎಲ್ಲಾ ಕಡೆ ಸಮಾಚಾರಗಳು ಬಾಬಾನ ಹತ್ರ ಬರ್ತಾವಲ್ವಾ. ಅಖಬಾರೋ ಆದಿ ಮೇ ತೋ ಉಲ್ಟಾ ಸುಲ್ಟಾ ಬಿ ಕಿತ್ನಾ ಡಾಲ್ ದೇತೆ ಹೇ. ಇನ್ನು ಬಾಬಾ ತಿಳಿಸ್ತಾ ಇದ್ದಾರೆ, ಪತ್ರಿಕೆಗಳಲ್ಲಿ ಅಂತೂ ಎಷ್ಟೆಲ್ಲ ಉಲ್ಟಾ ಸುಲ್ಟಾ ವಿಚಾರಗಳನ್ನ ಹಾಕ್ಬಿಡ್ತಾರೆ. ಆಜ್ ಕಲ್ ಮನುಷ್ಯ ಬಾತೆ ತೋ ಕಿತ್ನೆ ಬಿ ಬನಾ ಸಕ್ತೆ ಹೇ, ತಮೋ ಪ್ರಧಾನ್ ಹೇನಾ. ಬಾಬಾ ತಿಳಿಸ್ತಾ ಇದ್ದಾರೆ, ಇವತ್ತು ಮನುಷ್ಯರು ಏನೇನೆಲ್ಲ ಮಾತುಗಳನ್ನ ನಿರ್ಮಾಣ ಮಾಡಬಹುದು, ಯಾಕೆಂದ್ರೆ ಇದು ತಮೋ ಪ್ರಧಾನ ಜಗತ್ತಲ್ವಾ. ವ್ಯಾಸ್ ಕಿ ಜಬ್ ರಜೋ ಬುದ್ಧಿ ಥಿ ತೋ ಕ್ಯಾ ಕ್ಯಾ ಬಾತೆ ಬೈಟ್ ಲಿಖಿ ಹೇ. ಬಾಬಾ ಹೇಳ್ತಾ ಇದ್ರೆ, ಇನ್ನು ವ್ಯಾಸರು ಸಹ ಯಾವಾಗ ಅವ್ರದ್ದು ರಜೋ ಬುದ್ಧಿ ಇತ್ತು ಆವಾಗ ಏನೇನೋ ಮಾತುಗಳನ್ನ ಕುತ್ಕೊಂಡು ಬರ್ದಿದ್ದಾರೆ. ಬಾಪ್ ಬಚ್ಚೋಂಕು ಸಮझाते हैं, सुनी सुनाई बातों पर कभी भी विश्वास कर बिगड़ो मत. ಮಕ್ಕಳೇ ಅವರಿವರ ಹೇಳಿಕೆಯ ಮಾತುಗಳನ್ನ ಕೇಳಿ ಬಾಬಾ ಹೇಳ್ತಾ ಇದ್ದಾರೆ, ಎಂದು ಅವುಗಳ ಮೇಲೆ ವಿಶ್ವಾಸವನ್ನ ಇಟ್ಕೊಂಡು ಯಾರೊಂದಿಗೂ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಫಲಾನೆ ನೆ ಐಸೆ ಕಹಾ, ಯಹ ಕಿಯಾ, ಯಹ ಹುವಾ, ಮಾತಾ ಹಿ ಫಿರ್ ಜಾತಾ ಹೇ. ಹೇಳ್ತಾರೆ, ಅವ್ರು ಹಿಂಗ್ ಮಾಡಿದ್ರು, ಅವ್ರು ಇಂಥದ್ ಮಾಡಿದ್ರು, ಹೀಗ್ ಮಾಡಿದ್ರು ಅಂತ, ಆ ರೀತಿ ಹೇಳಿದ್ರು ಅಂತ ಹೇಳಿ ನಿಮ್ಮ ತಲೆಯನ್ನೇ ತಿರುಗಿಸ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸಮಸ್ತೆ ನಹಿ ತಮೋ ಪ್ರಧಾನ್ ದುನಿಯಾ ಹೇ, ಮಾಯಾ ಗಿರಾನೆ ಕಿ ಕೋಶಿಶ್ ಕರೆಗೆ. ಮಕ್ಕಳು ತಿಳ್ಕೊಳ್ಳೋದೇ ಇಲ್ಲ, ಇದು ತಮೋ ಪ್ರಧಾನ ಜಗತ್ತು, ಈ ರೀತಿ ಏನೆಲ್ಲ ಆಗ್ತಾ ಇದೆಯೋ ಇದು ಮಾಯೆ ನಮ್ಮನ್ನ ತಿರುಗಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ಅಂತ.
कोई भी झूठ मूठ बातें सुनाए तो एक कान से सुन दूसरे से निकाल दो. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯಾರಾದ್ರೂ ಏನಾದ್ರೂ ಸುಳ್ಳು ಸುಳ್ಳು ಮಾತುಗಳನ್ನ ಹೇಳಿದ್ರೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. औरों को भी यही पैगाम देते रहो. बाप कहते हैं मैं पैगाम ले आता हूँ. ಅನ್ಯರಿಗೂ ಸಹ ಇದೇ ಸಂದೇಶವನ್ನ ನೀವು ಕೊಡ್ತಾ ಇರಿ ಅಂತ ಹೇಳ್ತಿದ್ದಾರೆ ಬಾಬಾ. ಇನ್ನು ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನಾನು ಸಂದೇಶವನ್ನ ತೆಗೆದುಕೊಂಡು ಬಂದಿದ್ದೇನೆ. ಅಬ್ ಹೇ ಆತ್ಮಾಯೇ ಶ್ರೀಮತ್ ಪರ್ ಚಲೋ. ಆದ್ರೆ ಹೇ ಆತ್ಮಗಳೇ, ಈಗ ನೀವು ಶ್ರೀಮತದಂತೆ ನಡೀರಿ. ಹಮಾರ ಪೈಗಾಮ್ ಸುನೋ, ನನ್ನ ಸಂದೇಶವನ್ನ ನೀವು ಕೇಳಿ ಅಂತಾರೆ ಬಾಬಾ. ಸಿರ್ಫ್ ಮಾಮೆ ಕಮ್ ಯಾದ್ ಕರೋ, ಎಲ್ಲ ಮಾಡ್ರಿ, ಸಂದೇಶ ಕೇಳ್ರಿ, ಶ್ರೀಮತದಂತೆ ನಡೀರಿ, ಕೇವಲ ನನ್ನೊಬ್ಬನನ್ನ ನೀವು ನೆನಪು ಮಾಡಿ. ಜೋ ಯಾದ್ ಕರೆಂಗೆ ವಹ ಅಪ್ನಾ ಹಿ ಕಲ್ಯಾಣ ಕರೆಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಯಾರು ತಂದೆಯನ್ನ ನೆನಪು ಮಾಡ್ತಾರೋ ಅವರು ತಮ್ಮ ಕಲ್ಯಾಣವನ್ನೇ ಮಾಡ್ಕೊಳ್ತಾರೆ. ಯಾದ್ ಆತ್ಮಕೋ ಕರ್ನಾ ಹೇ ಭೂಲಿ ಬಿ ಆತ್ಮ ಹೇ. ನೆನಪು ಮಾಡಬೇಕಾಗಿದ್ದು ಆತ್ಮನೇ, ಬಾಬಾ ನೆನಪು ಮಾಡಬೇಕಾಗಿದ್ದು ಆತ್ಮನೇ. ತಂದೆ ನೆನಪನ್ನ ಮರ್ತಿರುವುದು ಆತ್ಮನೇ ಆಗಿದೆ. अब बाप की श्रीमत मिलती है, इसमें आशीर्वाद व रहम आदि कुछ भी नहीं मांगना है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ಇಲ್ಲಿ ನಿಮ್ಗೆ ಶ್ರೀಮತ ಸಿಗ್ತಾ ಇದೆ ಅಂದಮೇಲೆ ಇದರಲ್ಲಿ ಯಾರೊಂದಿಗೂ ಆಶೀರ್ವಾದ, ದಯೆ, ಕೃಪೆಯನ್ನ ನೀವು ಬೇಡಬೇಕಾಗಿಲ್ಲ. ಸಿರ್ಫ್ ಬಾಪ್ಕೋ ಯಾದ್ ಕರ್ನಾ ಹೇ. ಅವೆಲ್ಲ ಬೇಡಬೇಡಿ ಅಂತ ಹೇಳ್ತಿದ್ದಾರೆ, ಕೇವಲ ತಂದೆಯನ್ನ ನೆನಪು ಮಾಡಿ. और कोई बात पूछने करने की भी दरकार नहीं है. ತಂದೆಯನ್ನ ನೆನಪು ಮಾಡಿದ್ರೆ ಸಾಕು, ಇನ್ನು ಯಾವ ಮಾತನ್ನ ಕೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಸೃಷ್ಟಿ ಕಾ ಚಕ್ರ कैसे फिरता है यह तो सुना. ಬಾಬಾ ಹೇಳ್ತಾ ಇದ್ರೆ ಸೃಷ್ಟಿಯ ಚಕ್ರ ಹೇಗೆ ನಡೀತದೆ ಇದನ್ನಂತೂ ನೀವು ಕೇಳಿದ್ದೀರಿ. ಇಸ್ಮೇ ಕಿಟ್ಪಿಟ್ ಕಿ ಕೋಯಿ ಬಾತ್ ನಹಿ. ಇದರಲ್ಲಿ ಯಾವುದೇ ಕಿರಿಪಿರಿಯ ಮಾತು ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಘೋರ್ ಅಂಧ್ಯಾರೆ ಮೇ ಹಿ ಬಾಪ್ ಆತೆ ಹೇ, ಇಸ್ಲಿಯೇ ಶಿವರಾತ್ರಿ ಮನಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಘೋರ ಅಂಧಕಾರದಲ್ಲೇ ನಾನು ಬರ್ತೀನಿ, ಅದಕ್ಕೋಸ್ಕರ ಶಿವರಾತ್ರಿಯನ್ನ ಆಚರಿಸಲಾಗ್ತದೆ. ಶ್ರೀಕೃಷ್ಣ ಕಾ ಬಿ ಜನ್ಮ ರಾತ್ರಿ ಕೋ ಮನಾತೆ ಹೇ. ಇನ್ನು ಕೃಷ್ಣಾಷ್ಟಮಿ ಅಂತ ಹೇಳಿ ಶ್ರೀಕೃಷ್ಣನ ಜನ್ಮನು ರಾತ್ರಿಯಲ್ಲೇ ಆಯ್ತು ಅಂತ ಆಚರಿಸ್ತಾರೆ. ಖೀರ್ ಪೂರಿ ಆದಿ ಮಂದಿರೋ ಮೇ ಬಂತಿ ಹೇ ರಾತ್ ಕೋ. ಬಾಬಾ ತಿಳಿಸ್ಕೊಡ್ತಿದ್ರೆ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ಕೀರು ಪೂರಿ ಇದೆಲ್ಲ ಮಂದಿರಗಳಲ್ಲಿ ರಾತ್ರಿಯ ಸಮಯದಲ್ಲಿನೇ ಆಚರಿಸ್ತಾರೆ. ಅಬ್ ಶಿವ್ ಕೆಲೆ ಕ್ಯಾ ಬನಾಯೆ. ಈಗ ಶಿವನಿಗಾಗಿ ಏನ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ ಬಾಬಾ. ವಹ ತೋ ಹೇ ನಿರಾಕಾರ. ಶಿವಬಾಬಾ ಅಂತೂ ನಿರಾಕಾರ ಆಗಿದ್ದಾರೆ. ಕಿಸ್ಕೋ ಪತಾ ಭಿ ನಹಿ ಹೇ ಬಾಬಾ ಕಿಸ್ ಗಡಿ ಆತೆ ಹೇ ಔರ್ ಕೈಸೆ ಚಲೆ ಜಾತೆ ಹೇ. ಯಾರಿಗೂ ಗೊತ್ತೂ ಇಲ್ಲ ಶಿವಬಾಬಾ ಯಾವ ಗಳಿಗೆಯಲ್ಲಿ ಬರ್ತಾರೆ ಮತ್ತೆ ಯಾವಾಗ ವಾಪಸ್ ಹೋಗ್ತಾರೆ, ಅದು ಯಾರಿಗೂ ಗೊತ್ತಿಲ್ಲ. ಸದೈತೋ ಸವಾರಿ ನಹಿ ಕರ್ತೆ ಹೇ. ಸದಾ ಸವಾರಿ ಅಂತೂ ಮಾಡೋದಿಲ್ಲ. ಆಯಂಗೆ ಅವ್ರು ಚಲೆ ಜಾಯಂಗೆ. ಶಿವಬಾಬಾ ಬ್ರಹ್ಮ ತನುವಿನಲ್ಲಿ ಬರ್ತಾರೆ, ಸವಾರಿ ಮಾಡ್ತಾರೆ, ಮತ್ತೆ ವಾಪಸ್ ಹೋಗ್ಬಿಡ್ತಾರೆ. ಅಭಿ ತುಮ್ ಜಾನ್ತೆ ಹೋ ಹಮ್ ಶಿವಬಾಬಾಕ್ಕೆ ಪೋತ್ರೆ ಹೇ. ಆದ್ರೆ ಬಾಬಾ ಹೇಳ್ತಾ ಇದ್ರೆ ಈಗ ನಿಮ್ಗೆ ಮಕ್ಕಳಿಗೆ ಗೊತ್ತು, ನಾವು ಶಿವಬಾಬರವರಿಗೆ ಮೊಮ್ಮಕ್ಕಳಾಗಿದ್ದೇವೆ. ವರ್ಷ ಉನ್ಸೆ ಮಿಲ್ತಾ ಹೇ. ಆಸ್ತಿ ಶಿವಬಾಬರವರಿಂದ ಸಿಗ್ತದೆ. ಬ್ರಹ್ಮ ಕೋ ಬಿ ವರ್ಷ ಉನ್ಸೆ ಮಿಲ್ತಾ ಹೇ. ಯಹ ತೋ ಮನುಷ್ಯನ ಬ್ರಹ್ಮ ತಂದಿಗೂ ಸಹ ಆಸ್ತಿ ಶಿವಬಾಬರವರಿಂದ ಸಿಗ್ತದೆ. ಯಾಕೆಂದ್ರೆ ಇವರು ಮನುಷ್ಯ ಆಗಿದ್ದಾರಲ್ವಾ. ಸದ್ಗತಿ ಮೇ ಪಹಲಾ ನಂಬರ್ ಹೇ ಯಹ ಶ್ರೀಕೃಷ್ಣ. ಆದ್ರೆ ಸದ್ಗತಿಯಲ್ಲಿ ಮೊದಲನೇ ನಂಬರ್ನಲ್ಲಿರುವಂತವರು ಈ ಶ್ರೀಕೃಷ್ಣ. ಯಹ ಸಬ್ಕೋ ಪ್ಯಾರಾ ಹೇ ಕ್ಯೋಂಕಿ ಸತೋ ಪ್ರಧಾನ್ ಬಾಲ್ ಅವಸ್ಥಾ ಹೇನಾ. ಶ್ರೀಕೃಷ್ಣ ಎಲ್ಲರಿಗೂ ಪ್ರಿಯ ಅಂತ ಹೇಳ್ತಿದ್ದಾರೆ ಬಾಬಾ. ಯಾಕೆಂದ್ರೆ ಇವ್ರದ್ದು ಸತೋ ಪ್ರಧಾನ ಬಾಲಾವಸ್ಥೆ ಆಗಿದೆ ಅಲ್ವಾ. ತೋಡಾ ಬಡಾ ಹೋತಾ ಹೇ ತೋ ಉನ್ಕೋ ಸತೋ ಕಹಾ ಜಾತಾ ಹೇ, ಫಿರ್ ರಜೋ ತಮೋ. ಮತ್ತೆ ಶ್ರೀಕೃಷ್ಣನ ಆತ್ಮ ಅಥವಾ ಶ್ರೀಕೃಷ್ಣ ಸ್ವಲ್ಪ ದೊಡ್ಡವನ ಆದಂದ್ರೆ ಅವನಿಗೆ ಸತು ಅಂತ ಹೇಳಲಾಗ್ತದೆ. ಅದಕ್ಕಿಂತಲೂ ದೊಡ್ಡ ಆದಾಗ ರಜೋ ತಮೋ ಅಂತ ಹೇಳಲಾಗ್ತದೆ. ಶ್ರೀಕೃಷ್ಣ ರಾಧೆ ಹಿ ಫಿರ್ ಲಕ್ಷ್ಮೀ ನಾರಾಯಣ್ ಬಂತೆ ಹೇ. ಜಿಸ್ಕೋ ಬಾಪ್ ನೆ ಜ್ಞಾನ್ ದಿಯಾ ಹೇ ಉನ್ಕೋ ಹಿ ದೇಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಶ್ರೀಕೃಷ್ಣ ರಾಧಾ ಅವರೇ ಮುಂದೆ ಲಕ್ಷ್ಮೀ ನಾರಾಯಣರಾಗ್ತಾರೆ. ಯಾರಿಗೆ ನಾನು ಜ್ಞಾನವನ್ನ ಕೊಟ್ಟಿದ್ನೋ
ಅವ್ರಿಗೆ ನಾನು ಕೊಡ್ತೀನಿ ಮತ್ತೆ ಪುನಃ ಅಂತ ಶಿವಬಾಬಾ ಹೇಳ್ತಾ ಇದ್ದಾರೆ. ಭಾರತ್ ಮೇ ಹಿ ದೇವಿ ದೇವತಾ ಹೋಕರ್ ಗಯೇ ಹೇ ತೋ ಮಂದಿರ್ ಮೇ ಭಾರತ್ ಮೇ ಬಹುತ್ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ದೇವತೆಗಳು ಭಾರತದಲ್ಲೇ ಇದ್ದು ಹೋಗಿರುವ ಕಾರಣ ಬಾಬಾ ಹೇಳ್ತಾ ಇದ್ದಾರೆ ಮಂದಿರಗಳು ದೇವತೆಗಳದು ಬಹಳಷ್ಟು ಭಾರತದಲ್ಲೇ ಇದಾವೆ. ಕ್ರಿಶ್ಚಿಯನ್ಸ್ ಕಿ ಚರ್ಚ್ ಮೇ ಕ್ರೈಸ್ಟ್ ಹಿ ಕ್ರೈಸ್ಟ್ ದೇखेंगे, ದೇವತಾओं के कितने ढेर मंदिर है. ಇನ್ನು ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಕ್ರಿಶ್ಚಿಯನ್ಸ್ ಚರ್ಚ್ನಲ್ಲಿ ಎಲ್ಲ ಕಡೆ ಕ್ರಿಸ್ತನನ್ನೇ ನೀವು ನೋಡ್ತೀರಿ. ಇನ್ನು ದೇವತೆಗಳದ್ದು ಎಷ್ಟೆಲ್ಲ ಮಂದಿರಗಳಿದಾವೆ. ಬಾಪ್ ಆತೆ ಆಯೇ ಹೇ ಹಮ್ಕೋ ಮನುಷ್ಯ ಸೆ ದೇವತಾ ಬನಾನೆ ಅಥವಾ ಭಾರತ್ ಕೋ ಸ್ವರ್ಗ ಬನಾನೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಬಾಬಾ ಬಂದಿರುವುದೇ ನಮ್ಮನ್ನ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದಕ್ಕೆ ಅಥವಾ ಭಾರತವನ್ನ ಸ್ವರ್ಗವನ್ನಾಗಿ ಮಾಡುವುದಕ್ಕೋಸ್ಕರ. ಹಮ್ ಬಾಪ್ ಕೋ ಯಾದ್ಕರ್ ಪಾವನ್ ಬನ್ ರಹೆ ಹೇ. ನಾವೀಗ ತಂದೆಯನ್ನ ನೆನಪು ಮಾಡಿ ಪಾವನರಾಗ್ತಾ ಇದ್ದೇವೆ. ಬಾಪ್ ಕೆ ಸಾಥ್ ಹಮ್ ಬಿ ಭಾರತ್ ಕೋ ಸ್ವರ್ಗ ಬನಾ ರಹೆ ಹೇ. ಬಾಪನ್ ಜೊತೆಗೆ ನಾವು ಸಹ ಭಾರತವನ್ನ ಸ್ವರ್ಗ ಮಾಡ್ತಾ ಇದ್ದೀವಿ. ಜೈಸೆ ಹಮ್ ಬಾಪ್ ಕೆ ಸಾಥ್ ಆಯೇ ಹೇ. ಯಾವ ರೀತಿ ಭಾರತವನ್ನ ನಾವು ಸ್ವರ್ಗ ಮಾಡ್ತಾ ಇದ್ದೀವಿ ಅಂದ್ರೆ ಹೇಗಂದ್ರೆ ಬಾಬನ್ ಜೊತೆಗೆ ನಾವು ಬಂದಿದ್ದೇವೆ ಅಂತ. ಭಕ್ತಿ ಮಾರ್ಗ ಮೇ ದೇವತಾओं के मंदिर मूर्तियों आदि पर कितना खर्च बनाते हैं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಭಕ್ತಿ ಮಾರ್ಗದಲ್ಲಿ ದೇವತೆಗಳ ಮಂದಿರಕ್ಕೆ ಅಥವಾ ಮೂರ್ತಿಗಳಿಗೆ ಎಷ್ಟೆಲ್ಲ ಖರ್ಚು ಮಾಡ್ತಾರೆ. ಉತ್ಪತ್ತಿಕರ್ ಪಾಲನಾಕರ್ ಫಿರ್ ವಿನಾಶಕರ್ ದೇತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಆ ಮೂರ್ತಿಗಳನ್ನೇನ್ ಮಾಡ್ತಾರೆ, ಉತ್ಪತ್ತಿ ಮಾಡ್ತಾರೆ, ಪಾಲನೆ ಮಾಡ್ತಾರೆ, ಮತ್ತೆ ಅವುಗಳನ್ನ ವಿನಾಶ ಮಾಡಿಬಿಡ್ತಾರೆ. ನೀರಿನಲ್ಲಿ ಹಾಕ್ತಾರೆ ಅಂದ್ರೆ ವಿನಾಶ ಮಾಡಿಬಿಡ್ತಾರೆ. ನೌ ರೋಜ್ಗೆ ಅಂದರ್ ಹಿ ಡೂಬೋ ದೇತೆ ಹೇ. ಇನ್ನು ಮೂರ್ತಿಗಳನ್ನ ಬಾಬಾ ಹೇಳ್ತಾ ಇದ್ರೆ ಕೆಲವರು 9 ದಿನದ ಒಳಗಡೆನೆ ಮುಳುಗಿಸ್ಬಿಡ್ತಾರೆ, ನೀರಲ್ಲೇ ಹಾಕ್ತಾರೆ. ಬಹುತ್ ಉನ್ಮೆ ಪ್ರೇಮ್ ಹೋತಾ ಹೇ. ಆದ್ರೆ ಆ ಮೂರ್ತಿಗಳನ್ನ ಏನ್ ಮಾಡಿರ್ತಾರೋ ಅವುಗಳ ಬಗ್ಗೆ ಬಹಳಷ್ಟು ಪ್ರೀತಿ ಇರ್ತದೆ. ಗಣೇಶಂದು ಮಾಡ್ತಾರಲ್ವಾ, ಬಹಳಷ್ಟು ಪ್ರೀತಿಯಿಂದ ಅದಕ್ಕೆ ಪೂಜೆ ಇತ್ಯಾದಿ ಮಾಡ್ತಾರೆ. ನವರಾತ್ರಿ ಕಲ್ಕತ್ತೆ ಮೇ ಬಹುತ್ ಮನಾತೆ ಹೇ. ಇನ್ನು ನವರಾತ್ರಿ ಆಚರಣೆ ಕಲ್ಕತ್ತೆಯಲ್ಲಿ ಬಹಳಷ್ಟು ಮಾಡ್ತಾರೆ. ಇನ್ ಸಬ್ ಬಾತೋಂ ಪರ್ ಅಭಿ ವಂಡರ್ ಲಗ್ತಾ ಹೇ. ಇಷ್ಟೆಲ್ಲ ಪೂಜೆಯನ್ನ ಮಾಡ್ತಾರೆ ಅಥವಾ ಆಚರಿಸ್ತಾರೆ. ಅದನ್ನೆಲ್ಲ ನೋಡಿ, ಇವೆಲ್ಲ ಮಾತುಗಳನ್ನ ನೋಡಿ ಮಕ್ಕಳಿಗೆ ಈಗ ಏನ್ ಅನಿಸ್ತದೆ, ವಂಡರ್ ಅನಿಸ್ತದೆ ಅಂತ ಹೇಳ್ತಿದ್ದಾರೆ. ಆಶ್ಚರ್ಯ ಆಗ್ತದೆ ಮಕ್ಕಳಿಗೆ. ಹಾಗೆ ತೋ ಹಂಬಿ ಪಾಠದಾರಿತೆ. ಆದ್ರೆ ಬಾಬಾ ತಿಳಿಸ್ಕೊಡ್ತಾರೆ ಮೊದಲು ನಾವು ಏನಾಗಿದ್ವಿ, ಅದೇ ರೀತಿ ಪಾತ್ರಧಾರಿಗಳಾಗಿದ್ವಿ. ಕರೋಡೋ ರೂಪಾಯಿ ಖರ್ಚು ಕರ್ತೆ ಹೇ. ಕಿತ್ನಿ ಅಂಧಶ್ರದ್ಧಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಮೂರ್ತಿಗಳಿಗೋಸ್ಕರ ಹಬ್ಬ ಹರಿದಿನಗಳನ್ನ ಆಚರಿಸೋದಕ್ಕೋಸ್ಕರ ಎಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಇದೆಲ್ಲ ಅಂಧಶ್ರದ್ಧೆ ಅಂತ ಹೇಳ್ತಿದ್ದಾರೆ ಬಾಬಾ. ರಾಮಾಯಣ ಸೆ ಕಿತ್ನಾ ಪ್ಯಾರ್ ಹೋತಾ ಹೇ. ಬಾತೆ ಸುನ್ಕರ್ ಆಂಖೋ ಸೆ ಆಸು ಬಹಾ ದೇತೆ ಹೇ. ಇನ್ನು ಬಾಬಾ ಹೇಳ್ತಾ ಇದ್ರೆ ರಾಮಾಯಣದ ಬಗ್ಗೆ ಎಷ್ಟೊಂದು ಪ್ರೀತಿ ಇರ್ತದೆ. ರಾಮಾಯಣದ ಕಥೆಯನ್ನ ಅಥವಾ ರಾಮಾಯಣದ ವಿಚಾರಗಳನ್ನ ಕೇಳ್ತಾ ಎಷ್ಟೋ ಜನರ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ ಅಂತಾರೆ ಬಾಬಾ. ಯಹ ಸಬ್ ಹೇ ಭಕ್ತಿ ಮಾರ್ಗ, ಇಸ್ಮೆ ಫಾಯ್ದಾ ಕುಚ್ ನಹಿ. ಆದ್ರೆ ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ, ಇದೆಲ್ಲ ಭಕ್ತಿ ಮಾರ್ಗ, ಇದರಲ್ಲಿ ಏನೂ ಲಾಭ ಇಲ್ಲ. ಬಾಬಾ ಅಬ್ ಹಮ್ಕೋ ಕಿತ್ನಾ ಸಮಜ್ದಾರ್ ಬನಾತೆ ಹೇ. ಆದ್ರೆ ಬಾಬಾ ನಮ್ಮನ್ನು ಎಷ್ಟೊಂದು ಈಗ ಬುದ್ಧಿವಂತರನ್ನಾಗಿ ಮಾಡ್ತಾರೆ. ತೋ ಯಹ ಸಬ್ ಸುನ್ಕರ್ ಯಹ ಭೂಲ್ ನ ಜಾವೋ, ಸಬ್ ಬಾತೆ ಯಾದ್ ಕರೋ. ಬಾಬಾ ಹೇಳ್ತಾ ಇದ್ರೆ ಇವೆಲ್ಲ ಮಾತುಗಳನ್ನ ಇಲ್ಲಿಂದ ಇಲ್ಲೇ ನೀವು ಕೇಳಿ ಇಲ್ಲೇ ಮರೆಯುವುದಲ್ಲ, ಇವನ್ನೆಲ್ಲ ನೀವು ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಪೂರಾ ರಿಫ್ರೆಶ್ ಹೋಕರ್ ಜಾವೋ. ಬಾಬನ್ ಮೇಲಕ್ಕೆ ಬಂದಿದ್ರಿ, ಬಾಬನ್ ಸಮ್ಮುಖದಲ್ಲಿ ಬಂದಿದ್ರಿ ಅಂದ್ಮೇಲೆ ಬಾಬಾ ಹೇಳ್ತಾ ಇದ್ರೆ ಸಂಪೂರ್ಣ ನೀವು ರಿಫ್ರೆಶ್ ಆಗಿ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಪ್ನೆ ಕೋ ಆತ್ಮ ಸಮಜ್ ದೇಹ ಸಹಿತ ಜೋ ಕುಚ್ ದೇಖ್ತೆ ಹೋ ಸಬ್ ಭೂಲ್ ಜಾವೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ಏನೆಲ್ಲ ದೇಹ ಸಹಿತವಾಗಿ ಕಾಣಿಸ್ತಾ ಇದೆಯೋ ಅದೆಲ್ಲವನ್ನ ನೀವು ಮರ್ತು ಬಿಡಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಹ ಸಬ್ ಕಬ್ರಿಸ್ತಾನ್ ಹೇ. ಇದೆಲ್ಲವೂ ಸ್ಮಶಾನ ಆಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ದೆಹಲಿ ಮೇ ಬಿಡ್ಲಾ ಮಂದಿರ್ ಮೇ ಲಿಖಾ ಹುವಾ ಹೇ ಭಾರತ್ ಪರಿಸ್ಥಾಂತ ಜೋ ಧರ್ಮರಾಜ್ನೆ ಸ್ಥಾಪನ್ ಕಿಯಾ ಥಾ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ದೆಹಲಿಯಲ್ಲಿ ಬಿರ್ಲಾ ಮಂದಿರದಲ್ಲಿ ಬರೀಲಾಗಿದೆ ಭಾರತ ಪರಿಸ್ಥಾನ ಆಗಿತ್ತು, ಅದನ್ನ ಧರ್ಮರಾಜ ಸ್ಥಾಪನೆ ಮಾಡಿದ್ರು ಅಂತ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಯಹ ದುನಿಯಾ ಕಬ್ರಿಸ್ತಾನ್ ಬನ್ನಿ ಹೇ. ಆದ್ರೆ ಈಗ ನಿಮ್ಗೆ ಮಕ್ಕಳಿಗೆ ಗೊತ್ತು ಈ ಜಗತ್ತು ಸ್ಮಶಾನ ಆಗುವಂತಹದ್ದಿದೆ ಅಂತ.
बाप कहते हैं सब काम चिता पर बैठ एकदम जल मरे है. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಎಲ್ಲರೂ ಕಾಮಚಿತೆ ಮೇಲೆ ಕುತ್ಕೊಂಡು ಏಕದಮ್ ಸತ್ತೋಗಿದ್ದಾರೆ, ಸುಟ್ಟು ಸತ್ಬಿಟ್ಟಿದ್ದಾರೆ ಅಂತಾರೆ. ಕ್ರೋಧ ಚಿತಾ ನಹಿ ಕಹಿ ಜಾತಿ, ಕಾಮ್ ಚಿತಾ ಕಹ ಜಾತಾ ಹೇ. ಕ್ರೋಧಕ್ಕೆ ಚಿತೆ ಅಂತ ಹೇಳಲಾಗೋದಿಲ್ಲ, ಕಾಮ ವಿಕಾರಕ್ಕೆ ಚಿತೆ ಅಂತ ಹೇಳಲಾಗ್ತದೆ. ಉಸ್ಮೆ ಬಿ ಹಲ್ಕಾ ನಶಾ ಸೆಮಿ ನಶಾ ಬಿ ಹೋತಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಆ ಕ್ರೋಧದ ವಿಷಯದಲ್ಲಿನೂ ಸಣ್ಣದಾದಂತಹ ಅಥವಾ ಸೆಮಿ ನಶೆ ಇರ್ತದೆ ಅಂತಾರೆ ಬಾಬಾ. ಬಚ್ಚೋಂಕು ಹಿ ಬಾಪ್ ಬೈಟ್ ಕರ್ ಸಮಜಾತೆ ಹೇ. ಇವೆಲ್ಲ ಮಾತುಗಳನ್ನ ಮಕ್ಕಳಿಗೇನೆ ತಂದೆ ಕುಳಿತು ತಿಳಿಸ್ತಾರೆ. ಘರ್ ಮೇ ಅಗರ್ ಕೋಯಿ ಕಪ್ಪುತ್ ಬಚ್ಚಾ ಹೋಗಾ ತೋ ಕಹೆಂಗೆ ನಾ ಯಹ ಕ್ಯಾ ಬಾಪ್ ಕಿ ಆಬ್ರು ಗವಾತೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಲೌಕಿಕದಲ್ಲಿ ಮನೆಯಲ್ಲಿ ಒಂದ್ ವೇಳೆ ಯಾರಾದ್ರೂ ಕುಪುತ್ತ ಮಕ್ಕಳಿದ್ರು ಅಂದ್ರೆ ಏನ್ ಹೇಳ್ತಾರೆ ತಂದೆ ತಾಯಿಗಳು, ಕ್ಯಾ ಬಾಪ್ ಕಿ ಆಬ್ರು ಗವಾತೆ ಹೋ. ಇಂತಹ ಕಾರ್ಯಗಳನ್ನ ಮಾಡಿ ನೀವು ತಂದೆಯ ಗೌರವವನ್ನ ಕಳಿತೀರಾ ಅಂತ ಕೇಳ್ತಾರೆ. ಬಾಪ್ ಕಿ ಇಜ್ಜತ್ ಜಾತಿ ಹೇನಾ. ಮಕ್ಕಳೇನಾದ್ರೂ ಅಂಥ ಕಾರ್ಯವನ್ನ ಮಾಡಿದ್ರೆ ಬಾಬನ್ ಮರ್ಯಾದೆ ಹೋಗ್ತದಲ್ವಾ, ಗೌರವ ಹೋಗ್ತದಲ್ವಾ. ಬೇಹದ್ ಕಾ ಬಾಪ್ ಬಿ ಕಾತೆ ಹೇ ತುಮ್ ಕಾಲಾ ಮುಹ್ ಕರ್ತೆ ಹೋ तो ब्राह्मण कुलभूषण जो देवता बनते हैं उनका नाम बदनाम करते हो. ಇನ್ನ ಬಾಬಾ ಹೇಳ್ತಾ ಇದ್ರೆ, ಬೇಹದ್ದಿನ ತಂದೆ, ನೀವು ಕಾಮವಿಕಾರಕ್ಕೆ ವಶ ಆಗಿ ನಿಮ್ಮ ಮುಖವನ್ನ ಕಪ್ ಮಾಡ್ಕೊಳ್ತೀರಿ ಅಂದ್ರೆ ಬ್ರಾಹ್ಮಣ ಕುಲಭೂಷಣರು ಏನು ದೇವತೆಗಳಾಗ್ತಾ ಇದ್ದಾರೋ ಅವರ ಹೆಸರಿಗೂ ಕಳಂಕ ತರ್ತೀರಿ ಅಂತಾರೆ. ಅವರ ಹೆಸರು ಸಹ ಬದ್ನಾಮ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಪವಿತ್ರತಾ ಕಿ ತಾಕತ್ ಸೆ ಹಿ ಭಾರತ್ ಕೋ ಫಿರ್ ಸೆ ಶ್ರೇಷ್ಠಾಚಾರಿ ದೇವತಾ ಬನಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನಿಮಗೆ ಮಕ್ಕಳಿಗೆ ಗೊತ್ತು, ನಾವು ಪವಿತ್ರತೆಯ ಶಕ್ತಿಯಿಂದಲೇ ಭಾರತವನ್ನ ಪುನಃ ಶ್ರೇಷ್ಠಾಚಾರಿ ದೇವತೆಗಳನ್ನಾಗಿ ಮಾಡ್ತೀವಿ. ತುಮ್ಹಾರೆ ಲೇ ತೋ ಜೈಸೆ ಕಾಮನ್ ಬಾತ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನಿಮಗಾಗಿ ಇದು ಸಾಮಾನ್ಯವಾದಂತಹ ಮಾತು. ದೇಖ್ತೆ ಹೋ ಮಹಾಭಾರತ್ ಲಡಾಯಿ ಬಿ ಕಡಿ ಹೇ, ಇನ್ಸೆ ಹಿ ಸ್ವರ್ಗಕ್ಕೆ ಗೇಟ್ ಖುಲ್ತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನೀವು ನೋಡ್ತೀರಿ ಈಗ ಮಹಾಭಾರತ ಯುದ್ಧನೂ ಸಮ್ಮುಖದಲ್ಲಿದೆ, ಇದರಿಂದಲೇ ಸ್ವರ್ಗದ ಬಾಗಿಲು ಅಥವಾ ಸ್ವರ್ಗದ ಗೇಟ್ ತೆರೀತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಶಾಸ್ತ್ರೋं में महाभारत लड़ाई तो दिखाई है, उसके बाद क्या हुआ यह दिखाया नहीं है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಶಾಸ್ತ್ರಗಳಲ್ಲಿ ಮಹಾಭಾರತ ಯುದ್ಧವನ್ನ ತೋರಿಸಿದ್ದಾರೆ, ಆದ್ರೆ ಅದರ ನಂತರ ಏನಾಯ್ತು ಅದನ್ನ ತೋರಿಸಿಲ್ಲ. ಕಹ ದೇತೆ ಹೇ ಪ್ರಳಯ ಹೋಗಯಿ, ಹೇಳ್ತಾರೆ ಎಲ್ಲ ಪ್ರಳಯ ಆಗ್ಬಿಡ್ತು ಅಂತ. अब श्री कृष्ण का एक तरफ तो माता के गर्भ से जन्म दिखाया है और दूसरे तरफ फिर कहते हैं कि पीपल के पत्ते पर अंगूठा चूसता आया. कुछ भी समझते नहीं. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಶ್ರೀಕೃಷ್ಣನ ಬಗ್ಗೆನೂ ಹೇಳ್ತಾರೆ. ಒಂದು ಕಡೆಗೆ ಶ್ರೀಕೃಷ್ಣ ತಾಯಿಯ ಗರ್ಭದಿಂದ ಜನ್ಮವನ್ನ ಪಡ್ಕೊಂಡ ಅಂತ ತೋರಿಸ್ತಾರೆ. ಇನ್ನೊಂದು ಕಡೆಗೆ ಹೇಳ್ತಾರೆ, ಶ್ರೀಕೃಷ್ಣ ಆಲದ ಎಲೆಯ ಮೇಲೆ ಸಾಗರದಲ್ಲಿ ಬೆರಳನ್ನ ಚಿಪ್ತಾ ಬಂದ ಅಂತ ಹೇಳ್ತಾರೆ. ಇದರ ಅರ್ಥನೇ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಏನೂ ತಿಳ್ಕೊಂಡಿಲ್ಲ. ವಹತು ಗರ್ಭ ಮಹಲ್ ಮೇ ರಾತೆ ಹೇ ಬಡೇ ವಿಶ್ರಾಮ್ ಸೆ. ಆದ್ರೆ ಶ್ರೀಕೃಷ್ಣ ಅಂತೂ ಸತ್ಯುಗದಲ್ಲಿ ಗರ್ಭ ಮಹಲ್ನಲ್ಲಿ ಬಹಳಷ್ಟು ವಿಶ್ರಾಮದಿಂದ ಇರ್ತಾನೆ ಅಂತ ಹೇಳ್ತಾರೆ ಬಾಬಾ. ಬಾಕಿ ಸಾಗರ್ ಮೇ ತೊಡೆ ಹಿ ಪತ್ತೆ ಪರ್ ಹೋ ಸಕ್ತಾ. ಬಾಕಿ ಸ್ಥೂಲ ಸಾಗರದಲ್ಲಿ ಎಲೆಯ ಮೇಲೆ ಇರುವುದಕ್ಕೆ ಸಾಧ್ಯನಾ ಅಂತಾರೆ ಬಾಬಾ. ಇರುವುದಕ್ಕೆ ಸಾಧ್ಯ ಇಲ್ಲ. ಯಾತೋ ಇಂಪಾಸಿಬಲ್ ಹೇ, ಇದಂತೂ ಅಸಂಭವ ಅಂತ ಹೇಳ್ತಿದ್ದಾರೆ ಬಾಬಾ. ತೋ ಯಹ ಸಬ್ ಡ್ರಾಮಾ ಬನಾ ಹುವಾ ಹೇ ಜಿಸ್ಕೋ ತುಮ್ ಜಾನ್ತೆ ಹೋ. ಹಾಗಾದ್ರೆ ಇದೆಲ್ಲ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ, ಇದನ್ನ ನೀವು ಮಕ್ಕಳು ಅರಿತುಕೊಂಡಿದ್ದೀರಿ. ಕಲ್ಪ ಕಲ್ಪ ಐಸೆ ಹೋತಾ ಹಿ ಹೇ. ಇನ್ನ ಕಲ್ಪ ಕಲ್ಪನು ಇದೇ ರೀತಿ ಆಗ್ತಾನೆ ಇರ್ತದೆ. ಅಬ್ ಬಚ್ಚೋं को अपना कल्याण करना है और दूसरों का भी कल्याण करना है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈಗ ನೀವು ಮಕ್ಕಳು ಸ್ವಯಂ ನಿಮ್ಮ ಕಲ್ಯಾಣವನ್ನು ಮಾಡ್ಕೊಳ್ಬೇಕು ಮತ್ತೆ ಅನ್ಯರ ಕಲ್ಯಾಣವನ್ನು ಮಾಡಬೇಕಾಗಿದೆ. ಮೂಲ್ ಬಾತ್ ಹೇ ಯಹ. ಮುಖ್ಯವಾದಂತಹ ಮಾತೆ ಇದಾಗಿದೆ. ಬಾಪ್ ತೋ ಸ್ವರ್ಗ ಕಾ ರಚಯಿತಾ ಹೇ, ಉಸ್ಕೋ ಕಹಾ ಹಿ ಜಾತಾ ಹೇ ಹೆವೆನ್ಲಿ ಗಾಡ್ ಫಾದರ್. ಇನ್ನ ಬಾಬಾ ಅಂತೂ ಸ್ವರ್ಗದ ರಚಯಿತ ಆಗಿದ್ದಾರೆ, ಅವರಿಗೆ ಹೆವೆನ್ಲಿ ಗಾಡ್ ಫಾದರ್, ಸ್ವರ್ಗದ ರಚಯಿತ ಅಂತನೂ ಹೇಳಲಾಗ್ತದೆ. तो फिर हम बच्चे स्वर्ग के मालिक होने चाहिए ना.
ನಮ್ಮ ತಂದೆ ಸ್ವರ್ಗದ ರಚಯಿತ ಅಂದಮೇಲೆ ನಾವು ಮಕ್ಕಳು ಸ್ವರ್ಗದ ಮಾಲೀಕರು ಇರಬೇಕಲ್ವಾ. शिव जयंती भी भारत में ही मनाते हैं तो जरूर भारत को कुछ दिया होगा. ಇನ್ನು ಶಿವ ಜಯಂತಿಯನ್ನ ಭಾರತದಲ್ಲಿನೇ ಆಚರಿಸಲಾಗ್ತದೆ ಅಂದಮೇಲೆ ಅವಶ್ಯವಾಗಿ ಭಾರತಕ್ಕೆ ಶಿವಬಾಬಾ ಏನಾದರೂ ಕೊಟ್ಟಿರ್ಲೇಬೇಕಲ್ವಾ. ಅಭಿ ತುಮಕೋ ಸ್ವರ್ಗ ಕಿ ಬಾದಶಾಹಿ ದೇ ರಹೆ ಹೇನಾ, ಏನು ಕೊಟ್ಟಿದ್ರು. ಅವಶ್ಯವಾಗಿ ಈಗ ಬಾಬಾ ನಮ್ಗೆ ಮಕ್ಕಳಿಗೆ ಸ್ವರ್ಗದ ಬಾದಶಾಹಿಯನ್ನ ಕೊಡ್ತಾ ಇದ್ದಾರಲ್ವಾ. ಬಾಪ್ ಹೈ ಹಿ ಸದ್ಗತಿ ದಾತ, ಬಾಬಾ ಇರುವುದೇ ಸದ್ಗತಿ ದಾತ. ಜ್ಞಾನ ಕಾ ಸಾಗರ್ ನಾಲೆಜ್ ಬಾಪ್ ಹಿ ಆಕರ್ ದೇತೆ ಹೇ. ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ, ಜ್ಞಾನವನ್ನ ಬಾಬಾನೇ ಬಂದು ನಮ್ಗೆ ಕೊಡ್ತಾರೆ. ಅಭಿ ಬಾಪ್ ತುಮಕೋ ನಾಲೆಜ್ ದೇ ರಹೆ ಹೇ. ಈಗ ಮತ್ತೆ ಬಾಬಾ ನಮ್ಗೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ. 5000 ವರ್ಷ ಬಾದ್ ಫಿರ್ ಯಹಾ ಹಿ ಆಯೆಂಗೆ. ಮತ್ತೆ 5000 ವರ್ಷದ ನಂತರ ಬಾಬಾ ಪುನಃ ಇಲ್ಲೇ ಬರ್ತಾರೆ. बच्चों को निश्चय है जो जो इस ब्राह्मण कुल के होंगे वह आते जाएंगे. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳಿಗೆ ನಿಶ್ಚಯ ಇದೆ, ಯಾರೆಲ್ಲ ಬ್ರಾಹ್ಮಣ ಕುಲದ ಆತ್ಮಗಳಿದಾರೋ ಅವರೆಲ್ಲ ಇಲ್ಲಿ ಬರ್ತಾ ಹೋಗ್ತಾರೆ. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार, धारणेಗೋಸ್ಕರ मुख्य सार. फर्स्ट पॉइंट, श्रीमत पर अपना और दूसरों का कल्याण करना है. ಶ್ರೀಮತದಂತೆ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು. कोई कुछ झूठी बात सुनाए तो सुनी अनसुनी कर देना है. ಯಾರಾದರೂ ಸುಳ್ಳು ಮಾತನ್ನ ಹೇಳಿದರೆ ಕೇಳಿದರೂ ಕೇಳದ ಹಾಗೆ ಇರಿ. ಉಸ್ ಪರ್ ಬಿಗಡ್ನಾ ನಹಿ ಹೇ. ಆ ಮಾತಿನೊಂದಿಗೆ ಮತ್ತೆ ಜಗಳವನ್ನ ಘರ್ಷಣೆಯನ್ನ ಮಾಡಿಕೊಳ್ಳಬೇಡಿ. सेकंड पॉइंट, कभी भी देवता बनने वाले ब्राह्मण कुलभूषणों का नाम बदनाम न हो, इसका ध्यान रखना है. ಎಂದೂ ದೇವತೆಗಳಾಗುವಂತಹ ಬ್ರಾಹ್ಮಣ ಕುಲಭೂಷಣರ ಹೆಸರಿಗೆ ಕಳಂಕ ಬರದ ಹಾಗೆ ಗಮನವನ್ನ ಇಟ್ಟುಕೊಳ್ಳಿ. कोई उल्टा कर्म कभी नहीं करना है. ಯಾವುದೇ ಉಲ್ಟಾ ಕರ್ಮವನ್ನ ಎಂದೂ ಮಾಡಬೇಡಿ. ಪಿछले हिसाब किताब चुक्त करने है. ಹಳೆಯ ಲೆಕ್ಕಾಚಾರವನ್ನ ಚುಕ್ತ ಮಾಡಿಕೊಳ್ಳಿ. वरदान, नशे और निशानी की स्मृति से सर्व कर्मेंद्रियों को ऑर्डर प्रमाण चलाने वाले ताज व तख्त नशीन भव. ನಶೆ ಮತ್ತು ನಿಶಾನಿ ಅಂದ್ರೆ ಗುರಿಯ ಸ್ಮೃತಿಯಿಂದ, ಖುಷಿ ಮತ್ತು ಗುರಿಯ ಸ್ಮೃತಿಯಿಂದ ಸರ್ವ ಕರ್ಮೇಂದ್ರಿಯಗಳನ್ನು ತಮ್ಮ ಆದೇಶದನುಸಾರ ನಡೆಸುವಂತಹ ಕಿರೀಟಧಾರಿಗಳು ಮತ್ತು ಸಿಂಹಾಸನಾಧಾರಿಗಳು ಆಗಿ. संगम युग पर बाप दादा द्वारा सभी बच्चों को ताज और तख्त प्राप्त होता है. ಸಂಗಮ ಯುಗದಲ್ಲಿ ಬಾಪ್ ದಾದಾರವರ ಮೂಲಕ ಎಲ್ಲ ಮಕ್ಕಳಿಗೆ ಕಿರೀಟ ಮತ್ತು ಸಿಂಹಾಸನ ಪ್ರಾಪ್ತಿಯಾಗ್ತದೆ. प्योरिटी का भी ताज है तो जिम्मेवारियों का भी ताज है. अकाल तख्त भी है तो दिल तक नशीन भी हो. ಪವಿತ್ರತೆಯ ಕಿರೀಟನೂ ಇದೆ ಮತ್ತೆ ಜವಾಬ್ದಾರಿಯ ಕಿರೀಟನೂ ಇದೆ. ಇನ್ನ ಈ ಭೃಕುಟಿ ಸಿಂಹಾಸನ ಅಕಾಲ್ ತಖ್ತೂ ಇದೆ ಮತ್ತೆ ತಂದೆಯ ಹೃದಯ ಸಿಂಹಾಸನನೂ ಇದೆ. ಹೃದಯ ಸಿಂಹಾಸನಧಾರಿಗಳು ಆಗಿದ್ದೀರಿ, ಭೃಕುಟಿ ಸಿಂಹಾಸನಧಾರಿಗಳು ಆಗಿದ್ದೀರಿ, ಮತ್ತೆ ಪವಿತ್ರತೆಯ ಕಿರೀಟ ಉಳ್ಳಂತವರು ಆಗಿದ್ದೀರಿ, ಜವಾಬ್ದಾರಿಯ ಕಿರೀಟ ಉಳ್ಳವರು ಆಗಿದ್ದೀರಿ. जब ऐसी डबल ताज और तख्त नशीन बनते हो तो नशा और निशाना स्वतः ही याद रहता है. ಯಾವಾಗ ಈ ರೀತಿ ಡಬಲ್ ಕಿರೀಟಧಾರಿಗಳು ಮತ್ತು ಡಬಲ್ ಸಿಂಹಾಸನಧಾರಿಗಳಾಗ್ತಿರೋ ಆವಾಗ ನಶೆ ಮತ್ತು ನಿಮ್ಮ ನಿಶಾನಿ ಗುರಿ ಸ್ವತಃ ನೆನಪಿರುವುದು. ಫಿರ್ ಯಹ ಕರ್ಮೇಂದ್ರಿಯ ಜಿ ಹಜೂರ್ ಕರ್ತಿ ಹೇ. ನಂತರ ಈ ಕರ್ಮೇಂದ್ರಿಯಗಳೆಲ್ಲ ಜಿ ಹಜೂರ್ ಅಂತ ಹೇಳ್ತವೆ. ತೋ ताज व तख्त छोड़ देते हैं,
ಉನ್ಕಾ ಆರ್ಡರ್ ಕೋಯಿ ಬಿ ಕಾರೋಬಾರಿ ನಹಿ ಮಾನ್ತೆ. ಯಾವಾಗ ನೀವು ನಿಮ್ಮ ಕಿರೀಟವನ್ನ ಸಿಂಹಾಸನವನ್ನ ಬಿಟ್ಟು ಬಿಡ್ತಿರೋ ಆವಾಗ ನಿಮ್ಮ ಆದೇಶವನ್ನ ಯಾವ ಕರ್ಮಚಾರಿಗಳು ಅಥವಾ ಯಾರೂ ಸಹ ನಿಮ್ಮ ಆದೇಶವನ್ನ ಮಾನ್ಯತೆ ಮಾಡೋದಿಲ್ಲ. ನಿಮ್ಮ ಕರ್ಮೇಂದ್ರಗಳು ನಿಮ್ಮ ಮಾನ್ಯತೆಯನ್ನ ಮಾಡೋದೇ ಇಲ್ಲ. ಸ್ಲೋಗನ್, कमजोर संकल्प ही प्रसन्न चित्त के बजाय प्रश्न चित्त बना देते हैं. ದುರ್ಬಲ ಸಂಕಲ್ಪಗಳೇ ಪ್ರಸನ್ನ ಚಿತ್ತತೆಗೆ ಬದಲಾಗಿ ಪ್ರಶ್ನ ಚಿತ್ತವುಳ್ಳವರನ್ನಾಗಿ ಮಾಡುವುದು. ये अव्यक्त इशारे अपवित्रता के बीज को भी समाप्त कर संपूर्ण स्वच्छ बनो. ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಅಥವಾ ಪವಿತ್ರರಾಗಿ. ईश्वरीय सेवा का बड़े से बड़ा पुण्य है पवित्रता का दान देना. ಈಶ್ವರ್ಯ ಸೇವೆಯ ಎಲ್ಲಕ್ಕಿಂತಲೂ ದೊಡ್ಡ ಪುಣ್ಯ ಆಗಿದೆ ಪವಿತ್ರತೆಯ ದಾನ ಕೊಡುವುದು. पवित्र बनना और बनाना ही पुण्य आत्मा बनना है, क्योंकि किसी आत्मा को आत्मघात महापाप से छुड़ाते हो. ಪವಿತ್ರರಾಗುವುದು ಮತ್ತು ಮಾಡುವುದು ಇದು ಪುಣ್ಯಾತ್ಮರಾಗುವುದಾಗಿದೆ. ಯಾಕೆಂದ್ರೆ ಯಾವುದಾದ್ರೂ ಆತ್ಮಗಳಿಗೆ ಆತ್ಮಘಾತ ಮಹಾಪಾಪದಿಂದ ನೀವು ಬಿಡುಗಡೆ ಮಾಡ್ತೀರಿ. ಅಪವಿತ್ರತಾ ಆತ್ಮಘಾತ್ ಹೇ, ಪವಿತ್ರತಾ ಜೀವದಾನ್ ಹೇ. ಅಪವಿತ್ರತೆ ಆತ್ಮಘಾತ ಆಗಿದೆ, ಪವಿತ್ರತೆ ಜೀವದಾನ ಆಗಿದೆ. ಅಚ್ಚಾ, ಓಂ ಶಾಂತಿ. ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಆನಂದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಆನಂದ ಸಾಗರ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ. ತಂದೆಯಾಗಿ ಎತ್ತಿಕೊಂಡ ನನ್ನ ಬಾಬಾ ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ ತಂದೆಯಾಗಿ ಎತ್ತಿಕೊಂಡ ನನ್ನ ಬಾಬಾ ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ ಶಿಕ್ಷಣ ನೀಡಿದ ನನ್ನ ಬಾಬಾ ಸದ್ಗುರುವಾಗಿ ಹೇ ನನ್ನ ಬಾಬಾ ಶಿಕ್ಷಣ ನೀಡಿದ ನನ್ನ ಬಾಬಾ ಸದ್ಗುರುವಾಗಿ ಹೇ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ. ದೇಹವನ್ನು ಮರೆಸಿದೆ ನನ್ನ ಬಾಬಾ ದೇಹಿಯಾಗಿ ಮೆರೆಸಿದೆ ನನ್ನ ಬಾಬಾ ಪಾವನ ಮಾಡಿದೆ ನನ್ನ ಬಾಬಾ ದುಃಖ
ದುಃಖವ ಹರಿಸಿದೆ ನನ್ನ ಬಾಬಾ, ಪಾವನ ಮಾಡಿದೆ ನನ್ನ ಬಾಬಾ, ದುಃಖವ ಹರಿಸಿದೆ ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನೀನು ನನ್ನ ಬಾಬಾ. ಜ್ಞಾನದಾತ ನನ್ನ ಬಾಬಾ, ಜಗಕ್ಕೊಬ್ಬನೇ ತಂದೆ ನನ್ನ ಬಾಬಾ, ಗೀತ ಜ್ಞಾನದಾತ ನನ್ನ ಬಾಬಾ, ಜಗಕ್ಕೊಬ್ಬನೇ ತಂದೆ ನನ್ನ ಬಾಬಾ, ಸರ್ವಾತ್ಮರ ತಂದೆ ನನ್ನ ಬಾಬಾ, ಶಿವ ಬಾಬಾ ನೀನು ನನ್ನ ಬಾಬಾ, ಸರ್ವಾತ್ಮರ ತಂದೆ ನನ್ನ ಬಾಬಾ, ಶಿವ ಬಾಬಾ ನೀನು ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನೀನು ನನ್ನ ಬಾಬಾ, ಜ್ಞಾನದ ಸಾಗರ ನನ್ನ ಬಾಬಾ, ಪ್ರೇಮದ ಸಾಗರ ನನ್ನ ಬಾಬಾ, ಕರುಣೆಯ ಸಾಗರ ನನ್ನ ಬಾಬಾ, ಆನಂದ ಸಾಗರ ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನೀನು ನನ್ನ ಬಾಬಾ, ನನ್ನ ಬಾಬಾ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ, ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ, ಹಾಡುವೆ ನಾನು ಮನದಿಂದ ತುಂಬಿದೆ ಮನದಲ್ಲಿ ಆನಂದ, ಹಾಡುವೆ ನಾನು ಮನದಿಂದ ತುಂಬಿದೆ ಮನದಲ್ಲಿ ಆನಂದ, ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ನುಡಿಸಿಹೆ ಮುರಳಿಯ ಮುದದಿಂದ, ಆಲಿಸಿಹೆ ನಾನು ನಿನ್ನ ಕಂದ, ನುಡಿಸಿಹೆ ಮುರಳಿಯ ಮುದದಿಂದ, ಆಲಿಸಿಹೆ ನಾನು ನಿನ್ನ ಕಂದ, ನಲಿಯುತ್ತಿಹೆ ನಾ ಸಂತಸದಿಂದ, ನಲಿಯುತ್ತಿಹೆ ನಾ ಸಂತಸದಿಂದ, ಪಡೆದಿಹೆ ಅತೀಂದ್ರಿಯಾನಂದ, ಪಡೆದಿಹೆ ಅತೀಂದ್ರಿಯಾನಂದ, ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಮುರಳಿಯ ಕೇಳುತ್ತ ಕ್ಷಣ ಕ್ಷಣ ಆದೆನು ಅದರಲ್ಲಿ ತಲ್ಲೀನ, ಮುರಳಿಯ ಕೇಳುತ್ತ ಕ್ಷಣ ಕ್ಷಣ ಆದೆನು ಅದರಲ್ಲಿ ತಲ್ಲೀನ, ಆಗಿದೆ ಮೈ ಮನ ರೋಮಾಂಚನ, ಆಗಿದೆ ಮೈ ಮನ ರೋಮಾಂಚನ, ಶೃಂಗಾರವಾಯಿತು ಜೀವನ, ಶೃಂಗಾರವಾಯಿತು ಜೀವನ, ಬಾ
ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಮುರಳಿಗೆ ಜ್ಞಾನದ ಸಿಂಚನ ತಣಿಸಿದೆ ನನ್ನಿ ತನು ಮನ. ಮುರಳಿಗೆ ಜ್ಞಾನದ ಸಿಂಚನ ತಣಿಸಿದೆ ನನ್ನಿ ತನು ಮನ. ಮರೆಸಿದೆ ನನಗೆ ಜಗವನ್ನ, ಮರೆಸಿದೆ ನನಗೆ ಜಗವನ್ನ. ಮರೆಯಲಾರೆನು ನಾನಿನ್ನ, ಮರೆಯಲಾರೆನು ನಾನಿನ್ನ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಹಾಡುವೆ ನಾನು ಮನದಿಂದ, ತುಂಬಿದೆ ಮನದಲ್ಲಿ ಆನಂದ. ಹಾಡುವೆ ನಾನು ಮನದಿಂದ, ತುಂಬಿದೆ ಮನದಲ್ಲಿ ಆನಂದ. ಬಾಬಾ ನಿನ್ನ ಮುರಳಿಯ